ಜೈ ಹಿಂದ್. ಸೊ ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು 6th ಫೆಬ್ರವರಿ ನಡೆದಿರುವಂತಹ ಕ್ವಶನ್ ಪೇಪರ್ ನ ಡಿಸ್ಕಷನ್ ಮಾಡೋಣ. SSC GD ಎಲ್ರಿಗೂ ಯೂಸ್ ಆಗ್ತಿದೆ ಅನ್ಕೊಂತೀನಿ. ಸೊ ಎಲ್ರು ಒಂದು ಮೆಸೇಜ್ ಹಾಕಿ ಯೂಸ್ ಆಗ್ತಿದೆಯಾ ಇಲ್ವಾ ಅಂತಂದ ಹೇಳಿ. ಅದ್ರ ಜೊತೆಗೆ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ. ಇವಾಗ ಯಾವ ದಿನ ನಡೆದವ ಪ್ರತಿದಿನನೂ ಮಾಡಿ ಹಾಕಿರ್ತೀನಿ ನಾನು. 4ನೇ ತಾರೀಕು, 5ನೇ ತಾರೀಕು, ಸೊ ಇವಾಗ 6ನೇ ತಾರೀಕದ್ ಮಾಡಿ ಹಾಕ್ತಾ ಇದ್ದೀನಿ. ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ಆಮೇಲೆ ಆಲ್ರೆಡಿ ತುಂಬಾ ವಿಡಿಯೋಸ್ ಗಳಿದಾವ, ಆಲ್ಮೋಸ್ಟ್ 80 ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀನಿ. ಈ ವಿಡಿಯೋಸ್ ಗಳನ್ನ ನೋಡಿದ್ರಿ ಅಂತಂದ ಹೇಳಿದ್ರೆ ಸ್ಕೋರ್ ಮಾಡೇ ಮಾಡ್ತೀರಿ. ಇಲ್ಲಿವರೆಗೂ ಯಾರ್ದಾದ್ರು ಎಕ್ಸಾಮ್ಸ್ ಗಳು ಮುಗ್ದಿದ್ರೆ ನಿಮ್ಗೆ ಯೂಸ್ ಆಗೈತೋ ಇಲ್ಲೋ ಅನ್ನೋದನ್ನ ಒಂದು ಕಮೆಂಟ್ ಅಲ್ಲಿ ನನಗೆ ಮೆಸೇಜ್ ಅನ್ನ ಹಾಕ್ರಿ. ನೋಡ್ರಿ, ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಡೈರೆಕ್ಟ್ ಆಗಿ. ದ ಫಸ್ಟ್ ಕ್ವಶನ್ ಏನ್ ಕೇಳಿದಾರೆ ಅಂತಂದ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅದು ಏನ್ ಕೇಳಿದಾರೆ ಅಂದ್ರೆ ಫಂಡಮೆಂಟಲ್ ರೈಟ್ಸ್ ಗಳು ಯಾವ ಆರ್ಟಿಕಲ್, ಅಂದ್ರೆ ಯಾವ ಆರ್ಟಿಕಲ್ ಇಂದ ಯಾವ ಆರ್ಟಿಕಲ್ ವರೆಗೂ ಅದಾವ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಎಲ್ಲಿಂದ ಎಲ್ಲಿವರೆಗೂ ಅದಾವು? ಆರ್ಟಿಕಲ್ 12ರಿಂದ ಹಿಡ್ಕೊಂಡು ಆರ್ಟಿಕಲ್ 35ವರೆಗೂ ಏನಂತಂದ ಹೇಳಿದ್ರೆ ಫಂಡಮೆಂಟಲ್ ರೈಟ್ಸ್ ಗಳು ಬರ್ತಾವ. ಇವು ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಟೋಟಲ್ ಆಗಿ ಎಷ್ಟು ಫಂಡಮೆಂಟಲ್ ರೈಟ್ಸ್ ಗಳಿದಾವ ಅನ್ನೋದನ್ನ ನನಗ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ಟೋಟಲ್ ಆಗಿ ಎಷ್ಟಿದಾವು? ಟೋಟಲ್ 12ರಿಂದ 35 ಬರ್ತಾವ. ಬಟ್ ಅದರಲ್ಲಿ ಎಷ್ಟು ಅದಾವು ಅನ್ನೋದನ್ನ ನೀವು ಹಾಕ್ಬೇಕು. ನೋಡ್ರಿ, ಅದ್ರ ಜೊತೆಗೆ ಇನ್ನೊಂದ್ ಏನಂತಂದ್ ಹೇಳಿದ್ರೆ 1978ರಲ್ಲಿ 1978ರಲ್ಲಿ 44ನೇ ತಿದ್ದುಪಡಿ ಮಾಡಿ, 1978 44ನೇ ತಿದ್ದುಪಡಿ ಮಾಡಿ ಆರ್ಟಿಕಲ್ 19F. ಸೊ ಅದ್ರಲ್ಲಿ ಏನಂತಂದ ಹೇಳಿದ್ರೆ ಆಸ್ತಿ ಹಕ್ಕನ್ನ, ಅದಾದ ನಂತರ ಆರ್ಟಿಕಲ್ 31 ಇದ್ರಲ್ಲೂ ಕೂಡ ಏನಂತಂದ ಹೇಳಿದ್ರೆ ಆಸ್ತಿ ಹಕ್ಕನ್ನ, ಈ ಎರಡು ಏನಂತಂದ ಹೇಳಿದ್ರೆ ಆರ್ಟಿಕಲ್ಸ್ ಗಳನ್ನ ತೆಗೆದಾಕ್ತಾರೆ. ಇವೆರಡು ಯಾವಕ್ ಸಂಬಂಧಪಟ್ಟಿದ್ದು? ಆಸ್ತಿಯ ಬಗ್ಗೆ. ಆಸ್ತಿ ಹಕ್ಕನ್ನ ಏನಂತಂದ ಹೇಳಿದ್ರೆ ಫಂಡಮೆಂಟಲ್ ಅಂದ್ರೆ ಮೂಲಭೂತ ಹಕ್ಕುಗಳ ಅಂಡ್ರು ಏನ್ ಬರ್ತಿರ್ತಲ್ಲ ಅದನ್ನ ತೆಗೆದು ಹಾಕಿರ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಇವಾಗ ನೀವು ನನ್ಗೆ ಆನ್ಸರ್ ಹೇಳ್ರಿ, ಯಾವ ದೇಶದಿಂದ ಇದನ್ನ ಎರವಲ್ ಮಾಡ್ಕೊಂಡಿದಾರ, ಯಾವ ದೇಶದಿಂದ ಇವುಗಳನ್ನ ಎರವಲ್ ಮಾಡ್ಕೊಂಡಿದಾರ ಅಂತಂದ ಹೇಳಿ ನನಗೊಂದು ಕಮೆಂಟ್ ಅನ್ನ ಹಾಕ್ರಿ. ನೋಡ್ರಿ, ಪಾಲಿಟಿ ಮ್ಯಾರಥಾನ್ ವಿಡಿಯೋ ಮಾಡಿದೀನಿ ನಾನು. ಆ ಪಾಲಿಟಿ ಮ್ಯಾರಥಾನ್ ವಿಡಿಯೋವನ್ನ ಕಂಪಲ್ಸರಿ ನೋಡ್ರಿ, ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಯೂಸ್ ಆಗ್ತಾವ. ಸೊ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಕೇಳಿದಾನ ಅಂತಂದ ಹೇಳಿದ್ರ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಮೇಲೆ ಕೇಳಿದಾನ. ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದ್ರ ಬಗ್ಗೆ ನಾನು ಸ್ಪೋರ್ಟ್ಸ್ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಬಗ್ಗೆ ಒಂದು ಕ್ವಶನ್ ಬಂದೈತೆ. ಸೊ ಏನಂತಂದ್ ಬಂದೈತೆ ಅಂತಂದ್ ಹೇಳಿ ಏನಪ್ಪಾ ಅಂತಂದ ಹೇಳಿದ್ರೆ 2000 ಅಂದ್ರೆ ಸೊ ಇವಾಗ ರೀಸೆಂಟ್ ಆಗಿ ಯಾವ್ದು ನಡೆದೈತೆ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ಅದ್ರ ಮೇಲೆ ನಾನು ನಿಮ್ಗೆ ಒಂದು ಡೀಟೇಲ್ ಆಗಿರೋ ಒಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ನೋಡ್ರಿ, ಇಲ್ಲೇನಂತಂದ್ ಹೇಳಿದ್ರೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ 2020ರಲ್ಲಿ ಸ್ಟಾರ್ಟ್ ಆಗ್ತಾವ. ಯಾವಾಗ ಸ್ಟಾರ್ಟ್ ಆಗ್ತಾವ? 2020ರಲ್ಲಿ ಸ್ಟಾರ್ಟ್ ಆಗ್ತಾವ. ಇದು ಇಂಪಾರ್ಟೆಂಟ್ ಆಗ್ತೈತಿ. ಅದಾದ ನಂತರ ನೆಕ್ಸ್ಟ್ ಅದು ಎಲ್ಲಿ ಸ್ಟಾರ್ಟ್ ಆಗೈತೆ ಅಂತಂದ್ ಹೇಳಿದ್ರೆ ಕಳಿಂಗ ಇನ್ಸ್ಟಿಟ್ಯೂಟ್ ಅಲ್ಲಿ, ಒಡಿಶಾ ಒಳಗಡೆ. ಎಲ್ಲಿ ನಡೆದೈತಿ? ಒಡಿಶಾದೊಳಗಡೆ ನಡೆದೈತೆ. ಯಾರು ಗೆದ್ದಿದಾರೆ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಪಂಜಾಬ್ ಯೂನಿವರ್ಸಿಟಿ ಅವರೇನಂತಂದ್ ಹೇಳಿದ್ರೆ ಅತಿ ಹೆಚ್ಚು ಮೆಡಲ್ಸ್ ಗಳನ್ನ ಗೆದ್ದಿದ್ದಾರೆ. ಇದು ನೆನ್ಪಿಟ್ಕೊಡ್ರಿ. ಆಮೇಲೆ 2021ರದ್ದು ಪೋಸ್ಟ್ಪೋನ್ ಆಗೈತೆ. 2021ರದ್ದು ಏನಂತಂದ್ ಹೇಳಿದ್ರೆ ಪೋಸ್ಟ್ಪೋನ್ ಆಗೈತೆ. ಅದಾದ ನಂತರ 2022ರದ್ದು 2022 ಏನಂತಂದ್ ಹೇಳಿದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆ ಸೊ ನೋಡ್ರಿ, 2020ರದ್ದು ಎಲ್ಲಿ ನಡೆದೈತೆ ಅಂತಂದ್ ಹೇಳಿದ್ರೆ ಒಡಿಶಾದೊಳಗಡೆ ನಡೆದೈತೆ. ಒಡಿಶಾದೊಳಗಡೆ ಏನಂತಂದ್ ಹೇಳಿದ್ರೆ ಯೂನಿವರ್ಸಿಟಿ ಗೇಮ್ಸ್ ಗಳು ನಡೆದಿದಾವ. ಇದರಲ್ಲಿ ಯಾವ್ದು ಗೆದ್ದೈತೆ ಅಂತಂದ್ ಹೇಳಿದ್ರೆ ಪಂಜಾಬ್ ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ? ಪಂಜಾಬ್ ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ನೆಕ್ಸ್ಟ್ 2021ರದ್ದು ಎಲ್ಲಿ ನಡೆದೈತೆ ಅಂತಂದ್ ಹೇಳಿದ್ರೆ ಕರ್ನಾಟಕದೊಳಗಡೆ ನಡೆದೈತೆ. ಕರ್ನಾಟಕದೊಳಗಡೆ ಸೊ ಇದರಲ್ಲಿ ಯಾರು ಜಾಸ್ತಿ ಮೆಡಲ್ಸ್ ಗಳನ್ನ ಗೆದ್ದಿದ್ದಾರೆ ಅಂತಂದ್ ಹೇಳಿದ್ರೆ ಜೈನ್ ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ. ಕರ್ನಾಟಕದ ಜೈನ್ ಯೂನಿವರ್ಸಿಟಿ ಅವರು ಗೆದ್ದಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2022ರ ಏನಂತಂದ್ ಹೇಳಿದ್ರ ಸೊ ಇದ್ರಲ್ಲಿ ಯಾರು 2022ರಲ್ಲಿ ನಡೆದಂತದ್ದು ಎಲ್ಲಿ ಮಾಡಿದಾರೆ ಅಂತಂದ್ ಹೇಳಿದ್ರೆ UP ಒಳಗಡೆ, ಉತ್ತರ ಪ್ರದೇಶದ ಒಳಗಡೆ ನಡೆದಿದಾವ. ಇದರಲ್ಲಿ ಜಾಸ್ತಿ ಮೆಡಲ್ಸ್ ಗಳನ್ನ ಗೆದ್ದಂತಹ ಯೂನಿವರ್ಸಿಟಿ ಯಾವ್ದಂತಂದ್ ಹೇಳಿದ್ರೆ ಪಂಜಾಬ್ ಯೂನಿವರ್ಸಿಟಿ ಅಂತಂದ್ ಹೇಳ್ತೀವಿ. ಯಾರು ಗೆದ್ದಿದಾರೆ ಜಾಸ್ತಿ? ಪಂಜಾಬ್ ಯೂನಿವರ್ಸಿಟಿ ಅವರು ಜಾಸ್ತಿ ಗೆದ್ದಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 2023ರದ್ದು ಸೊ ಇದೆಲ್ಲಿ ನಡೆದೈತೆ ಅಂತಂದ್ ಹೇಳಿದ್ರೆ ಅಸ್ಸಾಂ ಒಳಗಡೆ ನಡೆದೈತೆ. ಇದರಲ್ಲಿ ಜಾಸ್ತಿ ಗೆದ್ದಿರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಚಂಡೀಗಢ ಯೂನಿವರ್ಸಿಟಿ ಅಂತಂದ್ ಹೇಳ್ತೀವಿ. ಯಾರು ಜಾಸ್ತಿ ಗೆದ್ದಿದ್ದಾರೆ? ಚಂಡೀಗಢ ಯೂನಿವರ್ಸಿಟಿ ಅವರು ಜಾಸ್ತಿ ಗೆದ್ದಿದ್ದಾರೆ. ಸೊ ಇಷ್ಟನ್ನ ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ನೀವು ನೆನ್ಪಿಟ್ಕೋಬೇಕು ಕ್ಲಿಯರ್ ಆಗಿ. ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ 2023, 24ರದ್ದು ಅಂತಂದ್ ಹೇಳ್ತೀವಿ. ಇದು 2022, 23 ಅಂತಂದ್ ಹೇಳ್ತೀವಿ. 2021, 22 ಅಂತಂದ್ ಹೇಳ್ತೀವಿ. ಸೊ ಇದ್ರ ನಡುವೆ ನಡೆದಂತದ್ದು ಈ ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 4 ಎಡಿಷನ್ ನಡೆದಿದಾವ. ಆ 4 ಎಡಿಷನ್ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ದೀನಿ.
ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಯಾವ್ದು ಬಂದೈತಂತ ನೋಡ್ರಿ. ನೆಕ್ಸ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗತ್ತ. ಇದು ಚೀನಾದಲ್ಲಿ ಯಾವ ಧರ್ಮವನ್ನ ಪಾಲಿಸ್ತಾರ ಅಂತಂದ್ ಹೇಳಿ ನೋಡ್ರಿ. ಚೀನಾದಲ್ಲಿ ಯಾವ ಧರ್ಮದವ್ರು ಜಾಸ್ತಿ ಜನ ಇದಾರ ಅಂತಂದ್ ಹೇಳಿದ್ರೆ ಬೌದ್ಧ ಧರ್ಮದವರು ಜಾಸ್ತಿ ಇದಾರ. ಸೊ ಯಾರಿದಾರ? ಬೌದ್ಧ ಧರ್ಮದ ಏನಂತಂದ್ ಹೇಳಿದ್ರೆ ಜನರು ಚೀನಾದೊಳಗಡೆ ಜಾಸ್ತಿ ಇದಾರೆ. ಅಲ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಕರೆನ್ಸಿ ಯಾವ್ದಂತಂದ್ ಹೇಳ್ರಿ. ಚೀನಾದ ಕರೆನ್ಸಿ ಯಾವ್ದು ಬರುತ್ತಂತಂದ್ ಹೇಳ್ರಿ. ನಾವು ಬೌದ್ಧ ಧರ್ಮ ಬಂತು ಅಂತಂದ್ ಹೇಳಿದ್ರ ನೀವು ನೆನ್ಪಿಟ್ಕೋಬೇಕಾಗಿರೋ ಅಂಶಗಳೇನಂತಂದ್ ಹೇಳಿದ್ರೆ ಗೌತಮ ಬುದ್ಧನ ಬಗ್ಗೆ ನೀವೆಲ್ಲಾನು ಓದ್ಕೊಂಡಿರ್ಬೇಕು. ಸೊ ಗೌತಮ ಬುದ್ಧನನ್ನ ಏನ್ ಸಿದ್ಧಾರ್ಥ ಅಂತ ಕರಿತಾ ಇದ್ದೀವಿ. ಅದಾದ ನಂತರ ನೆಕ್ಸ್ಟ್ ಇವನು ಗೌತಮಿ, ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೇನೆ ನೋಡ್ರಿ. ಆ ಗೌತಮ ಬುದ್ಧನ ಬಗ್ಗೆ. ಸೊ ಇವ್ರೇನಂತಂದ್ ಹೇಳಿದ್ರೆ 500 ಕ್ರಿಸ್ತಪೂರ್ವ 566ರಲ್ಲಿ ಕಪಿಲ ವಸ್ತುವಿನಲ್ಲಿ ಏನಂತಂದ್ ಹೇಳಿದ್ರೆ ಜನಿಸ್ತಾರೆ. ಕಪಿಲ ವಸ್ತು ಏನಂದ್ರೆ ಈಗಿನ ನೇಪಾಳವನ್ನ ಕರಿತೀವಿ, ಲುಂಬಿನಿ ವನದಲ್ಲಿ. ಆಮೇಲೆ ಇವ್ರು ಏನಂತಂದ್ ಹೇಳಿದ್ರೆ ಶುದ್ಧೋಧನನ ಮಗನಾಗಿರ್ತಾರ. ಆಮೇಲೆ ಶಾಕ್ಯ ಮುನಿ ಅಂತಾನು ಕೂಡ ಇವ್ರನ್ನ ಕರಿತಾರೆ. ಯಾಕಂತಂದ್ ಹೇಳಿದ್ರೆ ಅವರು ಶಾಕ್ಯ ಕುಲದವರಾಗಿರ್ತಾರ. ಇದ್ರ ಬಗ್ಗೆ ನೀವು ನೋಡ್ಕೋಬೇಕು. ಆಮೇಲೆ ಇವರ ಚಿಕ್ಕಮ್ಮ ಯಾರಂತಂದ್ ಹೇಳಿದ್ರೆ ಪ್ರಜಾಪತಿ ಗೌತಮಿ ಅವರನ್ನ ಸಾಕಿದ್ರಿಂದ ಅವರಿಗೆ ಗೌತಮ ಅಂತಂದ್ ಹೇಳಿ ಹೆಸರು ಬರುತ್ತ. ಆಮೇಲೆ ಅವನ ಹೆಂಡತಿ ಹೆಸರು ಯಶೋಧರೆ, ಅವನಿಗೆ ಒಬ್ಬ ಮಗ ಇರ್ತಾನ, ಅವನ ಹೆಸರು ರಾಹುಲ. ಸೊ 29ನೇ ವಯಸ್ಸಕ್ಕ ಮನಿ ಬಿಟ್ಟು ಹೋಗ್ತಾರ. ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ರಿ. ಆಮೇಲೆ ಅವ್ರಿಗೆ ಜ್ಞಾನೋದಯ ಆಗತ್ತ. ಜ್ಞಾನೋದಯ ಜ್ಞಾನೋದಯ ಯಾವ ನದಿಯ ದಡದಲ್ಲಿ ಆಗತ್ತ ಅನ್ನೋದನ್ನ ನನ್ನ ಕಮೆಂಟ್ ಅಲ್ಲಿ ಹೇಳ್ರಿ. ಆಮೇಲೆ ಮೊದಲ ಧರ್ಮೋಪದೇಶವನ್ನ ಸಾರಾನಾಥದ ಬಳಿ ಏನಂತಂದ್ ಹೇಳಿದ್ರೆ ಜಿಂಕೆ ವನದಲ್ಲಿ ಏನ್ ಮಾಡ್ತಾರಂದ್ರ ತಮ್ಮ ಮೊದಲ ಉಪದೇಶವನ್ನ ನೀಡ್ತಾರ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಆಮೇಲೆ 480 ಕ್ರಿಸ್ತಪೂರ್ವ 483ರಲ್ಲಿ ಕುಶಿನಗರದಲ್ಲಿ ಅವ್ರೇನಂದ್ರ ನಿಧನರಾಗ್ತಾರೆ. ಅದನ್ನ ಮಹಾಪರಿನಿರ್ವಾಣ ಅಂತಂದ್ ಹೇಳಿ ಕರಿತೀವಿ. ಇಷ್ಟು ಪಾಯಿಂಟ್ಸ್ ಗಳು ನೀವು ನೆನ್ಪಿಟ್ಕೋಬೇಕು. ಆಮೇಲೆ ಬೌದ್ಧ ಕೌನ್ಸಿಲ್ಸ್ ಗಳು ಇಂಪಾರ್ಟೆಂಟ್ ಆಗ್ತಾವ. 1ನೇ ಬೌದ್ಧ ಸಮ್ಮೇಳನ ಯಾರು ನಡೆಸ್ಕೊಡ್ತಾರ? ಅಜಾತ ಶತ್ರು ನಡೆಸ್ತಾನ. ಎಲ್ಲಿ ನಡೆಸ್ತಾನ ಅಂತಂದ್ ಹೇಳಿದ್ರೆ ರಾಜಗೃಹದಲ್ಲಿ. ಅದ್ರದ್ದು ಚೇರ್ಮನ್ ಯಾರಾಗಿರ್ತಾರ, ಅಧ್ಯಕ್ಷರು ಯಾರಾಗಿರ್ತಾರ ಅಂದ್ರ ಮಹಾಕಶ್ಯಪ್ ಆಗಿರ್ತಾನ. ಇದು ಡೇಟ್ ಏನ್ ಬೇಕಾಗಿಲ್ಲ, ನೆನ್ಪಿಟ್ಕೊಡ್ರಿ ಅದನ್ನು ಕೂಡ. ನೆಕ್ಸ್ಟ್ 2ನೇದು ಯಾರು ನಡೆಸ್ಕೊಡ್ತಾರ ಅಂದ್ರ ಕಾಲಾಶೋಕ ನಡೆಸ್ಕೊಡ್ತಾನ. ವೈಶಾಲಿ ಒಳಗಡೆ ನಡೆಯುತ್ತ. ಇದ್ರ ಅಧ್ಯಕ್ಷರು ಸಭಾಕಾಮಿ ಆಗಿರ್ತಾನ. 3ನೇ ಬೌದ್ಧ ಸಮ್ಮೇಳನ ಅಶೋಕ ನಡೆಸ್ಕೊಡ್ತಾನ. ಪಾಟಲಿಪುತ್ರದೊಳಗಡೆ ಮೊಗ್ಗಲಿ ಪುತ್ರ ತಿಸ್ಸ ಅಂತಂದ್ ಹೇಳ್ತೀವಲ್ಲ, ಅವನು ಅಧ್ಯಕ್ಷರಾಗಿರ್ತಾರ. ಆಮೇಲೆ ಲಾಸ್ಟ್ದು ಕನಿಷ್ಕ ಕಾಶ್ಮೀರದ ಕುಂಡಲಿ ವನದಲ್ಲಿ ನಡೆಯುತ್ತ. ವಸುಮಿತ್ರ ಏನಂದ್ರೆ ಅದ್ರದ ಅಧ್ಯಕ್ಷರಾಗಿರ್ತಾರ. ಸೊ ಇಷ್ಟು ಪಾಯಿಂಟ್ಸ್ ಗಳು ನಿಮ್ಗೆ ಬೌದ್ಧ ಧರ್ಮದ ಮೇಲೆ ಕ್ವಶನ್ಸ್ ಗಳು ಬರ್ಬಹುದು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಯಾವ್ದು ಕೇಳ್ದಾನಂತಂದ್ ಹೇಳಿದ್ರ 5 ಇಯರ್ ಪ್ಲಾನ್ಸ್ ಬಗ್ಗೆ, ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದಾನ. ಕಂಪಲ್ಸರಿ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಬಂದೇ ಬರುತ್ತೆ. ಇಲ್ಲಿ ಏನ್ ಕೇಳಿದಾನಂತಂದ್ ಹೇಳಿದ್ರ PC ಮೆಹಲ್ ನೋಬಿಸ್. ಇವತ್ತಿನ ಕ್ವಶನ್ ಅಲ್ಲಿ PC ಮೆಹಲ್ ನೋಬಿಸ್ ಅಂತ ಏನಿದಾರಲ್ಲ, ಮೆಹಲ್ ನೋಬಿಸ್ ಅಂತಂದೇಳಿ. ಸೊ ಇದೇನಂತಂದ್ ಹೇಳಿದ್ರ PC ಮೆಹಲ್ ನೋಬಿಸ್ ಅಂತ ಏನ್ ಹೇಳ್ತೀವಲ್ಲ, ಆ ಯೋಜನೆ ಯಾವ ವರ್ಷ ಜಾರಿಗೆ ಬಂತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರ. ಯಾವ ವರ್ಷ ಅಂದ್ರ 1956ರಿಂದ 61ಕ್ಕೆ ಏನಂತಂದ್ ಹೇಳಿದ್ರೆ ಜಾರಿಗೆ ಬರುತ್ತೆ. 1956ರಿಂದ 61ರವರೆಗೂ ಜಾರಿಗೆ ಬರುತ್ತೆ. ಇದನ್ನ 2ನೇ ಪಂಚವಾರ್ಷಿಕ ಯೋಜನೆ ಅಂತಾನೂ ಕೂಡ ಕರಿತೀವಿ. ನಾನೊಂದು ಲಿಸ್ಟ್ ಅನ್ನ ಕೊಡ್ತೀನಿ ನೋಡ್ರಿ. ಟೋಟಲ್ ಆಗಿ 12 ಪಂಚವಾರ್ಷಿಕ ಯೋಜನೆಗಳು ಬರ್ತಾವ. ಇದನ್ನ ಮೇಂಟೈನ್ ಮಾಡೋದು ಯಾವ್ದಿತ್ತು ಅಂತಂದ್ ಹೇಳಿದ್ರೆ ಯೋಜನಾ ಆಯೋಗ ಇತ್ತು. ಯೋಜನಾ ಆಯೋಗ 1951ರಲ್ಲಿ ಸ್ಥಾಪನೆ ಮಾಡ್ತಾರ. ಇದನ್ನ 2015ರಲ್ಲಿ ಚೇಂಜ್ ಮಾಡ್ತಾರ, ನೀತಿ ಆಯೋಗ ಅಂತಂದ್ ಹೇಳಿ. ಇವಾಗ ನಿಮಗೆ ಕ್ವಶನ್ ಬರ್ಬೋದು ನೆಕ್ಸ್ಟ್ ಇರೋರ್ಗೆ, ನೀತಿ ಆಯೋಗದ ಚೇರ್ಮನ್ ಯಾರಿದಾರ, CO ಯಾರಿದಾರ ಅಂತಂದ್ ಹೇಳಿ ನನಗ ಕಮೆಂಟ್ ಅನ್ನ ಹಾಕ್ಬೇಕು ನೀವು. ನೋಡ್ರಿ, 1ನೇ ಪಂಚವಾರ್ಷಿಕ ಯೋಜನೆ 1951ರಿಂದ 56ರವರೆಗೂ ಆಗತ್ತ. ಇದು ಯಾವುದಕ್ಕ ಸಂಬಂಧಪಡತ್ತ? ಅಗ್ರಿಕಲ್ಚರ್ಗೆ, ಕೃಷಿಗೆ ಸಂಬಂಧಪಡತ್ತ. ಆಮೇಲೆ ಇದರಲ್ಲಿ 5 IIT ಕಾಲೇಜುಗಳನ್ನ ಸ್ಥಾಪನೆ ಮಾಡ್ತಾರ. ಅದ್ರ ಜೊತೆಗೆ ಕೆಲವು ಡ್ಯಾಮ್ಸ್ ಗಳನ್ನು ಕೂಡ ನಿರ್ಮಾಣ ಮಾಡ್ತಾರೆ. ಈಗ ಬಾಕ್ರಾನಂಗಲ್ ಡ್ಯಾಮ್ ಆಗಿರ್ಬೋದು, ಹಿರಾಕುಡ್ ಡ್ಯಾಮ್ ಆಗಿರ್ಬೋದು. ಸೊ ಅವುಗಳನ್ನ ಮಾಡ್ತಾರ. ಆಮೇಲೆ ಇದನ್ನ ಏನಂತ ಕರಿತಾರ ಅಂದ್ರೆ ಹೆರಾಲ್ಡ್ ಡೋಮರ್ ಅಂತ ಕರಿತೀವಿ. ಹೆರಾಲ್ಡ್ ಡೋಮರ್ ನೆನ್ಪಿಟ್ಕೊಳ್ರಿ, ಹೆರಾಲ್ಡ್ ಡೋಮರ್ ಯೋಜನೆ ಅಂತಂದು ಕೂಡ ಕರೀತಾರೆ. ಅದಾದ ನಂತರ 2ನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗೂ ಜಾರಿಗೆ ಬರುತ್ತ. ಇದು ಕೈಗಾರಿಕೆಗೆ ಸಂಬಂಧಪಡುತ್ತ. ಕೈಗಾರಿಕೆಗೆ ಇದನ್ನ ನಾವು PC ಮೆಹಲ್ ನೋಬಿಸ್ ಅಂತಂದು ಆಲ್ರೆಡಿ ಡಿಸ್ಕಷನ್ ಮಾಡಿದೀವಿ. ನೆಕ್ಸ್ಟ್ ನೋಡ್ರಿ, 3rd 5 ಇಯರ್ ಪ್ಲಾನ್ 1961ರಿಂದ 66ರವರೆಗೂ. ಇದು ಕೂಡ ಏನಂತಂದ್ ಹೇಳಿದ್ರೆ ಫುಡ್ ಆಮೇಲೆ ಕೃಷಿಗೆ ಸಂಬಂಧಪಟ್ಟಂತದ್ದಾಗಿರುತ್ತ.
ನೆಕ್ಸ್ಟ್ 4ನೇ ಪಂಚವಾರ್ಷಿಕ ಯೋಜನೆ 1969ರಿಂದ 74ರವರೆಗೂ. ಇಲ್ಲೇನಂತಂದ ಹೇಳಿದ್ರೆ ಸೆಲ್ಫ್ ರಿಲಯನ್ಸ್ ಅಂದ್ರೆ ಸ್ವತಂತ್ರವಾಗಿ ನಮ್ಮಲ್ಲೇ ಏನಂತಂದ ಹೇಳಿದ್ರೆ ನಮ್ಮ ಇಂಡಿಯಾದೊಳಗಡೆ ನಾವೇ ಏನ್ ಮಾಡ್ಕೋಬೇಕು, ಬೆಳಿಬೇಕು, ಗ್ರೋತ್ ಆಗ್ಬೇಕು ಅಂತಂದ ಹೇಳಿ ಸಸ್ಟೈನ್ಡ್ ಗ್ರೋತ್ ಅಂತಂದ ಹೇಳಿ ಬರ್ತೈತಿ. ಇದೇ ಟೈಮ್ ಅಲ್ಲಿ ಏನಂತಂದ ಹೇಳಿದ್ರೆ ಬೇರೆ ಬೇರೆ ಥಿಂಗ್ಸ್ ಗಳು ಕೂಡ ಎಕ್ಸಿಕ್ಯೂಟ್ ಆಗ್ತಾವ. ಈಗ ನೆಕ್ಸ್ಟ್ ಇದು 5 ಇಯರ್ ಪ್ಲಾನ್ ನೋಡ್ರಿ. 5ನೇ ಪಂಚವಾರ್ಷಿಕ ಯೋಜನೆ 1974ರಿಂದ 79ರವರೆಗೂ. ಇದು ಬಡತನ ನಿರ್ಮೂಲನೆಗೋಸ್ಕರ ಬರುತ್ತ. ಸೇಮ್ ಅದೇ ತರ ಎಲ್ಲಾ ಇದಾವ. ಒಂದ್ ಲಿಸ್ಟ್ ಅನ್ನ ಏನಂದ್ರ ಸೈಡ್ ಗ ಬರೆದಿಟ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂತಂದ ಹೇಳಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡ್ರಿ ನೆಕ್ಸ್ಟ್ ಏನ್ ಕ್ವಶನ್ ಕೇಳಿದಾನ ಅಂತಂದ ಹೇಳಿದ್ರ, ಸೊ ಹಬ್ಬಗಳ ಬಗ್ಗೆ ಒಂದ್ ಕ್ವಶನ್ ಬಂದೈತೆ. ನೆಕ್ಸ್ಟ್ ಕ್ವಶನ್ ಯಾವ್ದು ಬಂದೈತೆ, ಹಬ್ಬಗಳ ಮೇಲೆ ಕ್ವಶನ್ ಬಂದೈತೆ. ಅದು ಏನಪ್ಪಾ ಅಂತಂದ ಹೇಳಿದ್ರೆ ಚಾಪ್ ಚಾರ್ ಕಟ್ ಅಂತಂದ ಹೇಳ್ಬಿಟ್ಟು, ಚಾಪ್ ಚಾರ್ ಕಟ್ ಅಂತಂದ ಹೇಳಿ ಒಂದ್ ಹಬ್ಬ. ಅದ್ರ ಜೊತೆಗೆ ಇನ್ನೊಂದ್ ಬರುತ್ತ ಮೇಮೆ ಕಟ್ ಅಂತಂದ ಹೇಳಿ, ಮೇಮೆ ಕಟ್ ಅಂತಂದ ಹೇಳಿ ಇನ್ನೊಂದ್ ಹಬ್ಬ ಬರುತ್ತ. ಅದ್ರ ಜೊತೆಗೆ ಇನ್ನೊಂದ್ ಹಬ್ಬ ಬರುತ್ತ ತಾಲ್ಪಾಂಗ್ ಅಂತಂದ ಹೇಳಿ, ತಾಲ್ವಾಂಗ್ ಅಥವಾ ತಾಲ್ಪಾಂಗ್ ಅಂತಂದ ಹೇಳಿ ನೋಡ್ರಿ. ಎರಡು ಒತ್ತು ಬರ್ತಾವ, ತಾಲ್ವಾಂಗ್ ಕಟ್ ಅಂತಂದ ಹೇಳಿ. ಈ 3 ಹಬ್ಬಗಳು ಬರ್ತಾವ. ಈ 3 ಹಬ್ಬಗಳನ್ನ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರಂತ ಕ್ವಶನ್ ಅನ್ನ ಕೇಳಿದಾರೆ. ಯಾವ್ದ್ರಲ್ಲಿ, ಮಿಜೋರಾಂ ಅಲ್ಲಿ ಏನಂತಂದ ಹೇಳಿದ್ರೆ ಆಚರಣೆ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ನೆನ್ಪಿಟ್ಕೊಡ್ರಿ. ಸೊ ನೋಡ್ರಿ, ಹಬ್ಬಗಳ ಬಗ್ಗೆ ಮತ್ತು ನೃತ್ಯಗಳ ಬಗ್ಗೆ, ಡ್ಯಾನ್ಸ್ ಗಳ ಬಗ್ಗೆ, ಆಮೇಲೆ ಸ್ಪೋರ್ಟ್ಸ್ ಬಗ್ಗೆ ತುಂಬಾ ವಿಡಿಯೋಸ್ ಗಳಿದಾವ ಟೋಟಲ್ ಆಗಿ. ಸೊ ಇದ್ರಲ್ಲಿ 4 ವಿಡಿಯೋಸ್ಗಳು, ಇದ್ರಲ್ಲಿ 4 ವಿಡಿಯೋಸ್ಗಳು, ಇದ್ರಲ್ಲಿ 5 ವಿಡಿಯೋಸ್ಗಳು. ಇವುಗಳನ್ನ ನೋಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಸೊ ಆರಾಮಾಗಿ ನೀವು 10 ಮಾರ್ಕ್ಸ್ ವರೆಗೂ ತೆಗಿಬಹುದು. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, 10 ಮಾರ್ಕ್ಸ್ ಅಬೋವ್ ಆರಾಮಾಗಿ GK ದೊಳಗಡೆ ನೀವು ತೆಗಿಬಹುದು. ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಂತ ಕೇಳಿದಾರ. 15ನೇದು ಕೃಷಿ ನೇತೃತ್ವ ಪುರಸ್ಕಾರ ಸಮಿತಿ 2024ರಲ್ಲಿ ಸರ್ವಶ್ರೇಷ್ಠ ಕೃಷಿ ರಾಜ್ಯ ಅಂತಂದ ಹೇಳಿ ಯಾವ ರಾಜ್ಯವನ್ನ ಕರೆದಿದ್ದಾರೆ ನೋಡ್ರಿ. 15ನೇದು ಏನಂತಂದ ಹೇಳಿದ್ರೆ ಕೃಷಿ ನೇತೃತ್ವ ಪುರಸ್ಕಾರ ಸಮಿತಿ. ಅಂದ್ರೆ ಕೃಷಿಗೋಸ್ಕರ ಏನಂತಂದ ಹೇಳಿದ್ರೆ ಪುರಸ್ಕಾರಗಳನ್ನ ಕೊಡ್ತಾರಲ್ಲ, ಸೆಲೆಕ್ಷನ್ ಮಾಡುವಂತಹ ಸಮಿತಿ, ಕೃಷಿ ನೇತೃತ್ವ ಪುರಸ್ಕಾರ ಸಮಿತಿ ಅಂತಂದ ಹೇಳಿ 2024ರಲ್ಲಿ ಸರ್ವಶ್ರೇಷ್ಠ ಕೃಷಿ ರಾಜ್ಯ ಅಂತಂದ ಹೇಳಿ ಯಾವ ರಾಜ್ಯವನ್ನ ಕರೀತಾರ ಅಂತಂದ ಹೇಳಿದ್ರೆ ಮಹಾರಾಷ್ಟ್ರಕ್ಕೆ ಪುರಸ್ಕಾರವನ್ನ ಕೊಡ್ತಾರ. ಯಾವ ರಾಜ್ಯಕ್ಕ, ಮಹಾರಾಷ್ಟ್ರಕ್ಕೆ ಏನಂತಂದ ಹೇಳಿದ್ರೆ ಪುರಸ್ಕಾರನ ಕೊಡ್ತಾರ. ಇದನ್ನ ನೋಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಅನ್ನ ಏನ್ ಕೇಳಿದಾರ ಅಂತಂದ ಹೇಳಿದ್ರೆ ಥಾಮಸ್ ಕಪ್ ಬಗ್ಗೆ ಕೇಳಿದಾರ ನೋಡ್ರಪ್ಪ. ಅಲ್ಲಿ ಮತ್ತೊಂದ್ ಏನಂತಂದ ಹೇಳಿದ್ರೆ ಬಂತು ಸ್ಪೋರ್ಟ್ಸ್ ಬಗ್ಗೆ. ಥಾಮಸ್ ಕಪ್ 2022ರಲ್ಲಿ ಎಲ್ಲಿ ನಡೆದೈತಿ ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಥಾಮಸ್ ಕಪ್ 2022ರಲ್ಲಿ ಎಲ್ಲಿ ನಡೆದೈತೆ ಅಂತಂದ ಹೇಳಿದ್ರೆ ಥೈಲ್ಯಾಂಡ್ ಒಳಗಡೆ ನಡೆದೈತೆ. ಎಲ್ಲಿ ನಡೆದೈತೆ, ಥೈಲ್ಯಾಂಡ್ ಒಳಗಡೆ ನಡೆದೈತೆ. ಕ್ಲಿಯರ್ ಎಲ್ರಿಗೂ? ಅದು ಯಾವಾಗ ಅಂತಂದ ಹೇಳಿದ್ರೆ 8ರಿಂದ 15 ಮೇ ತಿಂಗಳಲ್ಲಿ ಥೈಲ್ಯಾಂಡ್ ಒಳಗಡೆ ಥಾಮಸ್ ಕಪ್ 2022 ನಡೆದೈತೆ. ಇದು ಯಾವ ಆಟಕ್ಕೆ ಸಂಬಂಧಪಡುತ್ತೆ, ಬ್ಯಾಡ್ಮಿಂಟನ್ ಆಟಕ್ಕೆ. ಯಾವ ಆಟಕ್ಕೆ ಅಂತಂದ ಹೇಳಿದ್ರೆ ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಡುವಂತಹ ಒಂದು ಕಪ್ ಆಗೈತೆ ಥಾಮಸ್ ಕಪ್. ನೋಡ್ರಪ್ಪ, ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. 2020 ಬೇಡ, 2022 ಇಲ್ಲೈತ್ ನೋಡ್ರಿ. 2022 ಥಾಮಸ್ ಕಪ್ ಎಲ್ಲಿ ನಡೆದೈತಿ, ಥೈಲ್ಯಾಂಡ್ ಒಳಗಡೆ ನಡೆದೈತೆ. ಅದು ಬ್ಯಾಂಕಾಕ್ ಒಳಗಡೆ, ಥೈಲ್ಯಾಂಡ್ ನ ಬ್ಯಾಂಕಾಕ್ ಒಳಗಡೆ. ಥೈಲ್ಯಾಂಡ್ ಅಂತ ನೆನ್ಪಿಟ್ಕೊಡ್ರಿ. ಸೊ ಅದರಲ್ಲಿ ಗೆದ್ದವ್ರು ಯಾರಂತಂದ ಹೇಳಿದ್ರೆ ಭಾರತ ತಂಡ ಗೆದ್ದೈತೆ. ಆಮೇಲೆ 2024ರ ಥಾಮಸ್ ಕಪ್ ಚೀನಾದೊಳಗಡೆ ಚೆಂಗ್ಡು ಅನ್ನೋ ಒಂದು ಸಿಟಿ ಒಳಗಡೆ ನಡೆದೈತೆ, ಚೀನಾದ್ದು. ಸೊ ಇದ್ರಲ್ಲಿ ಗೆದ್ದವ್ರು ಯಾರಂತಂದ ಹೇಳಿದ್ರೆ ಚೀನಾದವರು ಗೆದ್ದಿದಾರ. ನೆಕ್ಸ್ಟ್ 2026ರ ಥಾಮಸ್ ಕಪ್ ಡೆನ್ಮಾರ್ಕ್ ಒಳಗಡೆ ಹಾರ್ಸೆನ್ಸ್ ಅನ್ನೋ ಸಿಟಿ ಒಳಗಡೆ ನಡೆದೈತೆ. ಈ 3ನ ನೀವೇನಂದ್ರೆ ಸೈಡ್ ಒಂದ್ ಕಡೆ ಬರ್ದಿಟ್ಟು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರ ಅಂತಂದ ಹೇಳಿದ್ರೆ ರೊಪ್ಪಿ ಅನ್ನೋ ಒಂದ್ ಬರುತ್ತೆ. ರೊಪ್ಪಿ ಅನ್ನೋದೊಂದ್ ಏನಂತಂದ ಹೇಳಿದ್ರೆ ಫೋಕ್ ಡ್ಯಾನ್ಸ್ ಅಂತಂದ ಹೇಳಿ ಬರುತ್ತೆ. ನಾವು ಕನ್ನಡದಾಗ ಬರ್ದ್ವಿ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ, ರೊಪ್ಪಿ ನೃತ್ಯ ಅಂತಂದ ಹೇಳಿ. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ನೃತ್ಯ ಆಗೈತಿ ಅಂತಂದ ಹೇಳಿ ಕ್ವಶನ್ ಕೇಳಿದಾರೆ. ಅರುಣಾಚಲ ಪ್ರದೇಶಕ್ಕೆ ಸಂಬಂಧಪಟ್ಟಿದೆ. ನೋಡ್ರೋ 4 ವಿಡಿಯೋಸ್ಗಳಿದಾವ ನೃತ್ಯದ ಮೇಲೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಅವುಗಳನ್ನ ನೋಡ್ಕೊಡ್ರಿ. ಮಿಸ್ ಮಾಡಕೊಳಕ್ ಹೋಗ್ಬೇಡ್ರಿ, ಜಾಬ್ ಮಿಸ್ ಹಾಕೊಳಕ್ ಹೋಗ್ಬೇಡ್ರಿ. ಅದಾದ ನಂತರ ನೆಕ್ಸ್ಟ್ ಗಡಿನಾಡು ಗಾಂಧಿ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿ ಕ್ವಶನ್ ಬಂದೈತೆ. ಗಡಿನಾಡು ಗಾಂಧಿ ಅಂತಂದ ಹೇಳಿ ಯಾರನ್ನ ಕರೀತಾರ, ಯಾರಿಗಾದ್ರೂ ಗೊತ್ತೈತಿ? ಗಡಿನಾಡು ಗಾಂಧಿ ಅಂತಂದ ಹೇಳಿ ಯಾರನ್ನ ಕರೀತಾರ ಅಂತಂದ ಹೇಳಿದ್ರೆ ಖಾನ್ ಅಬ್ದುಲ್ ಗಫರ್ ಖಾನ್ ಅನ್ನ ಯಾರನ್ನ ಕರೀತಾರ, ಖಾನ್ ಅಬ್ದುಲ್ ಗಫರ್ ಖಾನ್.
ಗಫರ್ ಖಾನ್. ಸೊ ತುಂಬಾ ಇಂಪಾರ್ಟೆಂಟ್. ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರನ್ನ ಏನಂತ ಕರೀತಾರೆ, ಗಡಿನಾಡು ಗಾಂಧಿ ಅಂತಂದ ಹೇಳಿ ಕರೀತಾರೆ. ಒಂದು ದಳವನ್ನ ನಿರ್ಮಾಣ ಮಾಡ್ತಾರೆ. ಅದನ್ನ ಯಾವ್ದಂತಂದ್ ಹೇಳಿದ್ರೆ ಕೆಂಪಂಗಿ ದಳ ಅಂತಂದ್ ಹೇಳ್ತೀವಿ. ಇವರೊಂದು ಸೈನ್ಯವನ್ನ ಕಟ್ತಾರ. ಆ ಸೈನ್ಯದ ಏನಂತಂದ್ ಹೇಳಿದ್ರೆ ಹೆಸರು ಕೆಂಪಂಗಿ ದಳ ಅಂತಂದ್ ಹೇಳ್ತೀವಿ. ಖಾನ್ ಅಬ್ದುಲ್ ಗಫರ್ ಖಾನ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ತುಂಬಾ ಡಿಫ್ರೆಂಟ್ ಆಗಿ ಕೇಳಿದಾನೆ. ಏನ್ ಕೇಳಿದಾನೆ ಅಂತಂದ್ ಹೇಳಿದ್ರೆ ಪೈ ಲಾಲ್ರಿನ್ ಲಾಲ್ರಿನ್ ಪುಯಿ ಅಂತಂದ್ ಹೇಳ್ಬಿಟ್ಟು ಇದು ಒಬ್ಬರದ್ ಹೆಸರು. ಪೈ ಲಾಲ್ರಿನ್ ಪುಯಿ ಅಂತಂದ್ ಹೇಳಿ ಒಬ್ಬರ ಹೆಸರು. ಇವರು ಏನಾಗಿದ್ದಾರೆ, ಇವ್ರು ಯಾರು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಇವ್ರು ಯಾರು ಅಂತಂದ್ ಹೇಳಿದ್ರೆ ಮಿಜೋರಾಂ ರಾಜ್ಯದ ಹೆಲ್ತ್ ಮಿನಿಸ್ಟರ್. ಇವ್ರು ಏನಂತಂದ್ ಹೇಳಿದ್ರೆ 2024ರಲ್ಲಿ ಮಿಜೋರಾಂ ರಾಜ್ಯದ ಹೆಲ್ತ್ ಮಿನಿಸ್ಟರ್ ಯಾರಾಗಿದ್ದಾರೆ ಅಂತಂದ್ ಹೇಳಿದ್ರೆ ಪೈ ಲಾಲ್ರಿನ್ ಪುಯಿ ಅವರು ಆಗಿದ್ದಾರೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬಂದಿರೋದು ಏನಂತಂದ್ ಹೇಳಿದ್ರೆ ಬಡವರ ಮೇಲೆ. ಈಗ ಏನಂತಂದ್ ಹೇಳಿದ್ರೆ ಬಡತನ ಮೇಲೆ ಒಂದು ಕ್ವಶನ್ ಬಂದೈತೆ. ಸೊ ಇದ್ರಲ್ಲಿ ರಂಗರಾಜನ್ ಕಮಿಟಿ ಯಾವಾಗ ಬಂದೈತೆ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರೆ. ರಂಗರಾಜನ್ ಕಮಿಟಿ ಯಾವಾಗ, ಕಮಿಟಿ ಅಂತಂದ್ ಹೇಳಿದ್ರೆ ಸಮಿತಿ ಕನ್ನಡದಲ್ಲಿ. ರಂಗರಾಜನ್ ಸಮಿತಿ ಯಾವಾಗ ಜಾರಿಗೆ ಬಂದೈತೆ ಅಂತಂದ್ ಹೇಳಿದ್ರೆ 2012ರಲ್ಲಿ. ಸೊ ಅದನ್ನ ಸ್ಟಾರ್ಟ್ ಮಾಡಿದಾರೆ ರಂಗರಾಜನ್. ಇದು ಯಾವುದಕ್ಕೋಸ್ಕರ ಬಂದೈತೆ ಅಂತಂದ್ ಹೇಳಿದ್ರೆ ಬಡತನದ, ಅಂದ್ರೆ ಇದರಲ್ಲಿ ಬಡವರು ಯಾರು, ಶ್ರೀಮಂತರು ಯಾರು, ಯಾರನ್ನ ಬಡವರು ಅಂತ ಕರಿಬೇಕು ಅನ್ನೋದನ್ನ ಈ ಸಮಿತಿ ಶಿಫಾರಸ್ ಮಾಡುತ್ತೆ. ಈ ಶಿಫಾರಸ್ಸಿನ ಮೇರೆಗೆ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಬಡತನವನ್ನ ಕಂಡುಹಿಡಿತಾರ. ಅದು ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇನ್ನೊಂದು ಕ್ವಶನ್ ಏನಂತಂದ್ ಹೇಳಿದ್ರೆ ನಬಾರ್ಡ್ ಮೇಲೆ ಬಂದೈತೆ. ನಬಾರ್ಡ್ ರಚನೆ ಆಗೋಕೆ ಯಾವ ಸಮಿತಿ ಹೆಲ್ಪ್ ಆಗ, ಅಂದ್ರೆ ಯಾವ ಸಮಿತಿ ಶಿಫಾರಸ್ ಮಾಡೈತಿ ಅಂತಂದ್ ಹೇಳಿ ಶಿವರಾಮನ್ ಸಮಿತಿ. ಯಾವ ಸಮಿತಿ ಅಂತಂದ್ ಹೇಳಿದ್ರೆ ಶಿವರಾಮನ್ ಸಮಿತಿ ಏನ್ ಮಾಡೈತಿ, ಶಿಫಾರಸ್ ಮಾಡೈತೆ. ಬಡತನ ಬಗ್ಗೆ ಒಂದೆರಡು ಇನ್ನೂ ಕಮಿಟೀಸ್ ಬರ್ತಾವ, ಅದನ್ನು ಕೂಡ ಹೇಳ್ಬಿಡ್ತೀನಿ ನಿಮ್ಗೆ. ನೋಡ್ರಿ ಯಾವ್ಯಾವ ಕಮಿಟಿ ಬರ್ತಾವ ಅಂತಂದ್ ಹೇಳಿದ್ರೆ YK ಅಲಗ್ ಕಮಿಟಿ ಅಂತಂದ್ ಹೇಳಿ ಬರುತ್ತೆ. ಯಾವುದು? YK ಅಲಗ್ ಕಮಿಟಿ ಅಂತಂದ್ ಹೇಳಿ ಬರುತ್ತೆ. 1979ರಲ್ಲಿ. ಜಸ್ಟ್ ನೆನ್ಪಿಟ್ಕೊಳ್ರಿ. ಅದಾದ ನಂತರ ಲಕಡಾವಾಲಾ ಅಂತಂದ್ ಹೇಳಿ ಬರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಲಕಡಾವಾಲಾ ಕಮಿಟಿ ಅಂತಂದ್ ಹೇಳಿ 1993ರಲ್ಲಿ. ಇನ್ನೊಂದು ಕಮಿಟಿ ಬರ್ತೈತಿ, ಸಚಿನ್ ತೆಂಡೂಲ್ಕರ್ ಅಲ್ಲ, ಸುರೇಶ್ ತೆಂಡೂಲ್ಕರ್. ನೆನ್ಪಿಟ್ಕೊಳ್ರಿ, ಇದು ಸುರೇಶ್ ತೆಂಡೂಲ್ಕರ್ ಕಮಿಟಿ ತುಂಬಾ ಇಂಪಾರ್ಟೆಂಟ್ ಆಗ್ತೈತಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ 2009ರಲ್ಲಿ ಬರುತ್ತೆ. ಲಾಸ್ಟ್ ಬರುವಂತದ್ದು ಯಾವ್ದಂತಂದ್ ಹೇಳಿದ್ರೆ ಸಿ ರಂಗರಾಜನ್ ಕಮಿಟಿ ಅಂತಂದ್ ಹೇಳಿ ಬರುತ್ತೆ. ಈಗ ನಾವು ಡಿಸ್ಕಷನ್ ಮಾಡಿದ್ವಲ್ಲ 2012ರಲ್ಲಿ ಆಗತ್ತ ಸಿ ರಂಗರಾಜನ್ ಕಮಿಟಿ. ಇದು ಏನ್ ಹೇಳುತ್ತಂತಂದ್ ಹೇಳಿದ್ರ, ಇವಾಗ ಇವನ್ ಏನ್ ಹೇಳ್ತಾನಂತಂದ್ ಹೇಳಿದ್ರೆ, ತೆಂಡೂಲ್ಕರ್ ಏನ್ ಹೇಳ್ತಾನ ಅಂತಂದ್ ಹೇಳಿದ್ರ 27 ರೂಪಾಯಿ ಡೈಲಿ 27 ರೂಪಾಯಿ ಯಾರು ಖರ್ಚು ಮಾಡಕ್ ಆಗಂಗಿಲ್ಲ ಅವರೆಲ್ಲ ಬಡವರು ಅಂತಂದ್ ಹೇಳ್ತಾನ. ಸೊ ಇದು ನಾರ್ಮಲ್ ಹಳ್ಳಿಗಳಲ್ಲಿ. ಇನ್ನ ಸಿಟಿ ಒಳಗಡೆ 33 ರೂಪಾಯಿ ಯಾರೇ ಖರ್ಚು ಮಾಡಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅವರೆಲ್ಲ ಬಡವರ ಅಂತಂದೇಳಿ. ಕ್ಲಿಯರ್? ಅಂದ್ರ ಅವರ ದಿನನಿತ್ಯದ ಜೀವನದ ವಸ್ತುಗಳನ್ನ ತಗೊಳಕ್ ಆಗಂಗಿಲ್ಲ ಅಂತವ್ರು. ರಂಗರಾಜನ್ ಕಮಿಟಿ ಏನ್ ಹೇಳತ್ತಂತಂದ್ ಹೇಳಿದ್ರ 32 ರೂಪಾಯಿ ಎಲ್ಲಾ ಹಳ್ಳಿಗಳಲ್ಲಿ ಅಂತಂದ್ ಹೇಳಿದ್ರೆ 32 ರೂಪಾಯಿ ಕೊಟ್ಬಿಟ್ಟು ದಿನನಿತ್ಯದ ವಸ್ತುಗಳನ್ನ ತಗೊಂಡು ಅವ್ರಿಗೆ ಊಟ ಮಾಡಕ್ ಆಗ್ಲಿಲ್ಲ, ಬದುಕಕ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಅಂತವ್ರೆಲ್ಲ ಬಡವರು. ಅದಾದ ನಂತರ ಸಿಟಿ ಒಳಗಡೆ 47 ರೂಪಾಯಿ ಕೊಟ್ಬಿಟ್ಟು ಡೈಲಿ. ಸೊ ಇವರೆಲ್ಲ ಏನಂತಂದ್ ಹೇಳಿದ್ರೆ ಸಿಟಿ ಒಳಗಡೆ ಇವರೆಲ್ಲ ಬಡವ್ರು ಆಗ್ತಾರ ಅಂತಂದ್ ಹೇಳಿ ಇವರು ಶಿಫಾರಸನ್ನ ಮಾಡ್ತಾರ. ಎಲ್ಲಾ ಏನಂತಂದ್ ಹೇಳಿದ್ರೆ ಕಮಿಟಿಗಳ ಬಗ್ಗೆ ನಾನ್ ನಿಮ್ಗ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ನಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬಂದೈತ್ ನೋಡ್ರಿ. ನಾನ್ ನಿನ್ನೆ ಹೇಳಿದ್ದೆ ನಿಮ್ಗೆ ಇದು ಪಕ್ಕಾ ಕ್ವಶನ್ ಬಂದೇ ಬರುತ್ತೋ ಅಂತಂದ್ ಹೇಳಿ. ಯಾವ್ದಂತಂದ್ ಹೇಳಿದ್ರೆ MS ಸುಬ್ಬಲಕ್ಷ್ಮಿ ಬಗ್ಗೆ ನಾನ್ ನಿನ್ನೆ ಡಿಸ್ಕಷನ್ ಮಾಡಿದೀನಿ. ಇವತ್ತ ಕ್ವಶನ್ ಬಂದೈತಿ MS ಸುಬ್ಬಲಕ್ಷ್ಮಿ ಬಗ್ಗೆ. MS ಸುಬ್ಬಲಕ್ಷ್ಮಿ ಅವರಿಗೆ ಭಾರತ ರತ್ನ ಅವಾರ್ಡ್ ಯಾವಾಗ ಬಂದೈತಿ ಅಂತ ಕ್ವಶನ್ ಕೇಳಿದ್ರ 1998ರಲ್ಲಿ MS ಸುಬ್ಬಲಕ್ಷ್ಮಿ ಅವರಿಗೆ ಏನ್ ಬಂದೈತಿ, ಭಾರತ ರತ್ನ ಅವಾರ್ಡ್ ಬಂದೈತೆ. ಕ್ಲಿಯರ್ ಎಲ್ರಿಗೂ? ನಿನ್ನೆ ಹೇಳಿರೋದು ಬಂದ್ಬಿಟ್ಟೈತೆ. ಆಮೇಲೆ ಇನ್ನೊಂದೇನಂತಂದ್ ಹೇಳಿದ್ರೆ ಇವರೊಬ್ರು ಶಾಸ್ತ್ರೀಯ ಗಾಯಕಿ, ಮೊದಲ ಮಹಿಳೆ. ಅದಾದ ನಂತರ ಇನ್ನೊಂದೇನಂತಂದ್ ಹೇಳಿದ್ರ ಮೊದಲ ಮಹಿಳೆ, ಭಾರತ ರತ್ನವನ್ನ ಸ್ವೀಕರಿಸಿದಂತ ಮೊದಲ ಮಹಿಳೆ ಅಂತಂದ್ ಹೇಳ್ತೀವಿ. ಸೊ ಅದಾದ ನಂತರ ನೆಕ್ಸ್ಟ್ ಶಾಸ್ತ್ರೀಯ ಸಂಗೀತದ ಒಳಗಡೆನೆ ಏನಂತಂದ್ ಹೇಳಿದ್ರೆ ಇನ್ನು ಯಾರ್ಯಾರಿಗೆ ಭಾರತ ರತ್ನ ಅವಾರ್ಡ್ ಸಿಕ್ಕಿದಾವ ನೋಡ್ರಿ. ನೆಕ್ಸ್ಟ್ ಯಾರಂತಂದ್ ಹೇಳಿದ್ರೆ ಪಂಡಿತ್ ರವಿಶಂಕರ್. ಯಾರಿಗೆ? ಪಂಡಿತ್ ರವಿಶಂಕರ್ ಅವ್ರಿಗೆ ಏನಂತಂದ್ ಹೇಳಿದ್ರ
1999ರಲ್ಲಿ ಸಿಗುತ್ತಾ ಸಿತಾರ್ ವಾದ್ಯ. ಇವ್ರು ಏನ್ ನುಡಿಸ್ತಾರ? ಸಿತಾರ್ ವಾದ್ಯವನ್ನ ನುಡಿಸ್ತಾರ. ಅದಾದ ನಂತರ ನೆಕ್ಸ್ಟ್ ಇನ್ನೊಬ್ರು ಯಾರು ಸಿಕ್ಕಿತ್ತಂತಂದ್ ಹೇಳಿದ್ರೆ ಬಿಸ್ಮಿಲ್ಲಾ ಖಾನ್. ಬಿಸ್ಮಿಲ್ಲಾ ಖಾನ್ ಅವ್ರಿಗೆ 2001ರಲ್ಲಿ ಸಿಗುತ್ತ. ಇವರು ಸಹನಾಯಿಯನ್ನ ನುಡಿಸ್ತಾರ. ಏನು? ಸಹನಾಯಿ. ಅದಾದ ನಂತರ ಇನ್ನೊಬ್ರು ಯಾರಂತಂದ್ ಹೇಳಿದ್ರೆ ಭೀಮ್ಸೇನ್ ಜೋಶಿ. ಕೇಳಿದ್ರ ಹೆಸರ? ಭೀಮ್ಸೇನ್ ಜೋಶಿ ಅವ್ರಿಗೆ ಸಿಗುತ್ತ 2008ರಲ್ಲಿ. ಇವರು ಕೂಡ ಏನಂತಂದ್ ಹೇಳಿದ್ರೆ ಶಾಸ್ತ್ರೀಯ ಗಾಯಕರು. ಇಷ್ಟೇನಂದ್ರ ನೀವು ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಇನ್ನೊಂದು ಕ್ವಶನ್ ಅನ್ನ ಕೇಳಿದಾರ, ರಾಮನಾದ ವಿ ರಘುವನ್ ಅಂತಂದ್ ಹೇಳಿ. ನೋಡ್ರಿ, ಹೆಸರು ಬಾಳ ದೊಡ್ಡದೈತ. ರಾಮನಾದ ವಿ ರಘುವನ್ ಅಂತಂದ್ ಹೇಳಿ. ಇವರು ಯಾವುದಕ್ಕ ಸಂಬಂಧಪಟ್ಟಿದಾರ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಯಾವುದಕ್ಕ? ಮೃದಂಗ ತಾಳಕ್ಕೆ, ಮೃದಂಗ ವಾದ್ಯಕ್ಕೆ ಏನಂತಂದ್ ಹೇಳಿದ್ರೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದಾರ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಇನ್ನೊಂದು ಕ್ವಶನ್ ಬಂದೈತೆ ಅಟ್ಮಾಸ್ಫಿಯರ್ ಲೇಯರ್ಸ್ ಬಗ್ಗೆ. ವಾತಾವರಣದ ಲೇಯರ್ಸ್ ಗಳು ಬರ್ತಾವಲ್ಲ, ಅಟ್ಮಾಸ್ಫಿಯರ್ ಲೇಯರ್ಸ್ ಬಗ್ಗೆ ಒಂದು ಕ್ವಶನ್ ಬಂದೈತೆ. ಇದ್ರಲ್ಲಿ ಯಾವ ಲೇಯರ್ಸ್ ಗಳು ಬರ್ತಾವ, ಏನೇನ್ ಬರ್ತಾವ ನೋಡ್ರಿ. ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ, ಜಸ್ಟ್ ನೆನ್ಪಿಟ್ಕೊಡ್ರಿ. ಫಸ್ಟ್ ಒನ್ ಏನ್ ಬರತ್ತಂತಂದ್ ಹೇಳಿದ್ರೆ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ. ಫಸ್ಟ್ ಒನ್ ಏನು? ಟ್ರೋಪೋಸ್ಪಿಯರ್ ಅಂತಂದ್ ಹೇಳಿ ಕರಿತೀವಿ. ಇದೇನಂತಂದ್ ಹೇಳಿದ್ರೆ ಜೀರೋದಿಂದ, ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಜೀರೋದಿಂದ, ಇಲ್ಲಿಂದ 0 ಕಿಲೋಮೀಟರ್ ಅಲ್ಲ, ಭೂಮಿಯಿಂದ. ಸೊ ಭೂಮಿಯ ಮೇಲ್ಮೈಯಿಂದ ಹಿಡ್ಕೊಂಡು ಈ ಕಡೆ ಏನಂತಂದ್ ಹೇಳಿದ್ರೆ ಧ್ರುವಗಳ ಬಳಿ ಏನಂತಂದ್ ಹೇಳಿದ್ರೆ 18, ಅಂದ್ರೆ ಧ್ರುವಗಳ ಬಳಿ 12 ಕಿಲೋಮೀಟರ್ ಇರುತ್ತೆ. ಅದಾದ ನಂತರ ಸಂಭಾಜಕ ವೃತ್ತದ ಬಳಿ ಏನಂತಂದ್ ಹೇಳಿದ್ರೆ 18 ಕಿಲೋಮೀಟರ್ ಇರುತ್ತೆ. ಅಂದ್ರ ಅದ್ರದ್ದು ಹೈಟ್ 12ರಿಂದ 18 ಕಿಲೋಮೀಟರ್ ಇರುತ್ತೆ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. ಸೊ ಧ್ರುವಗಳ ಬಳಿ ಏನಂತಂದ್ ಹೇಳಿದ್ರೆ 12 ಕಿಲೋಮೀಟರ್. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಸಂಭಾಜಕ ವೃತ್ತದ ಬಳಿ 18 ಕಿಲೋಮೀಟರ್ ಎತ್ತರ ಇರ್ತೈತೆ. ಸೊ ಭೂಮಿಯ ಮೇಲ್ಗಡೆಯಿಂದ. ಆಮೇಲೆ ನೆಕ್ಸ್ಟ್ ಇಲ್ಲಿ ಟೆಂಪರೇಚರ್ ಎಷ್ಟಿರ್ತೈತೆ ಅಂತಂದ್ ಹೇಳಿದ್ರೆ 15 ಡಿಗ್ರಿ ಸೆಲ್ಸಿಯಸ್ ಇಂದ ಹಿಡ್ಕೊಂಡು -56 ವರೆಗೂ ಇರ್ತೈತೆ. ಇದನ್ನ ನೆನ್ಪಿಟ್ಕೊಳ್ರಿ. ಎಲ್ಲಾ ಥಿಂಗ್ಸ್ ಗಳು, ಇವಾಗ ಪ್ಲೇನ್ ಆಗಿರ್ಬೋದು, ಅದಾದ ನಂತರ ನೆಕ್ಸ್ಟ್ ಬಲೂನ್ಸ್ ಗಳ ಹಾರಾಡೋದಾಗಿರ್ಬೋದು, ಇವೆಲ್ಲ ಏನಂತಂದ್ ಹೇಳಿದ್ರೆ ಟ್ರೋಪೋಸ್ಪಿಯರ್ ದಲ್ಲಿ ನಡೀತಾವ. ಮೋಡಗಳಾಗೋದಾಗಿರ್ಬೋದು ಕೆಲವೊಂದು, ಎವ್ರಿಥಿಂಗ್ ಎಲ್ಲ ನಡೀತಾ ಇರೋದೆಲ್ಲ ಅಂತಂದ್ ಹೇಳಿದ್ರೆ ಟ್ರೋಪೋಸ್ಪಿಯರ್ ಒಳಗಡೆ. ಅದಾದ ನಂತರ ನೆಕ್ಸ್ಟ್ ಬರುತ್ತ ಸ್ಟ್ರಾಟೋಸ್ಪಿಯರ್. ಇದ್ರಲ್ಲಿ ಓಝೋನ್ ಲೇಯರ್ ಕಂಡು ಬರುತ್ತ. ಸ್ಟ್ರಾಟೋಸ್ಪಿಯರ್ ಏನ್ ಕಂಡು ಬರುತ್ತ? ಓಝೋನ್ ಲೇಯರ್ಸ್ ಗಳು ಕಂಡು ಬರ್ತಾವ. ಆಮೇಲೆ ಜೆಟ್ ವಿಮಾನಗಳು ಎಲ್ಲಿ ಹಾರಾಡ್ತಾವ? ಸ್ಟ್ರಾಟೋಸ್ಪಿಯರ್ ಅಲ್ಲಿ ಹಾರಾಡ್ತಾವ. ಜೆಟ್ ವಿಮಾನಗಳಲ್ಲಿ ಸ್ಟ್ರಾಟೋಸ್ಪಿಯರ್ ಅಲ್ಲಿ ಹಾರಾಡ್ತಾವ. ಅದಾದ ನಂತರ ಮೀಸೋಸ್ಪಿಯರ್ ಬರ್ತೈತೆ. ಮೀಸೋಸ್ಪಿಯರ್ ಇದು ತುಂಬಾ ಕೋಲ್ಡೆಸ್ಟ್, ತುಂಬಾ ಟೆಂಪರೇಚರ್ ತುಂಬಾ ಕಡಿಮೆ ಇರ್ತೈತಿ. ಇಲ್ಲಿ ಕೋಲ್ಡೆಸ್ಟ್ ಅಂತಂದ್ ಹೇಳ್ತೀವಿ ಮೀಸೋಸ್ಪಿಯರ್. ಅದಾದ ನಂತರ ಇಲ್ಲಿ ಮೀಟ್ರಾಯ್ಡ್ಸ್ ಗಳು ಬಂದು ಅಂತಂದ್ ಹೇಳಿದ್ರೆ ಇಲ್ಲೆಲ್ಲಾ ಸುಟ್ಟ ಹೋಗ್ಬಿಟ್ಟಿರ್ತಾವ ಆಲ್ರೆಡಿ. ಅದಾದ ನಂತರ ನೆಕ್ಸ್ಟ್ ಥರ್ಮೋಸ್ಪಿಯರ್. ಅದ್ರ ಮೇಲಿಂದ ಥರ್ಮೋಸ್ಪಿಯರ್ ಅಂತಂದ್ ಹೇಳ್ತೀವಿ. ಹೈಯೆಸ್ಟ್ ಟೆಂಪರೇಚರ್ ಇರುತ್ತೆ. ತುಂಬಾ ಲೋವೆಸ್ಟ್ ಕೋಲ್ಡ್ ಆಗಿರೋದಲ್ಲಿ ಮೀಸೋಸ್ಪಿಯರ್, ಹೈಯೆಸ್ಟ್ ಟೆಂಪರೇಚರ್ ಇರೋದಲ್ಲಿ ಥರ್ಮೋಸ್ಪಿಯರ್ ಒಳಗಡೆ. ಲಾಸ್ಟ್ ಎಕ್ಸೋಸ್ಪಿಯರ್, ಅದು ಸ್ಪೇಸ್ ಅಂತಂದ್ ಹೇಳ್ತೀವಿ. ಜಸ್ಟ್ ಇದನ್ನ ಒಂದ್ಸರಿ ನೆನ್ಪಿಟ್ಕೊಡ್ರಿ. ಇನ್ನೂ ಡೀಟೇಲ್ ಆಗಿ ಓದೋರ್ ಇದ್ರಿ ಅಂತಂದ್ ಹೇಳಿದ್ರೆ ನಾನು ಆಲ್ರೆಡಿ ಜಿಯೋಗ್ರಫಿ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ. ಸ್ವಲ್ಪ ಸರ್ಚ್ ಮಾಡ್ರಿ, ನಿಮ್ಗೆಲ್ಲ ಏನಂತಂದ್ ಹೇಳಿದ್ರೆ ಸಿಗ್ತಾವ. ಪ್ಲೇ ಲಿಸ್ಟ್ ಒಳಗಡೆ ಸರ್ಚ್ ಮಾಡ್ರಿ, ಎಲ್ಲಾ ಜಿಯೋಗ್ರಫಿ ವಿಡಿಯೋಸ್ ಗಳು ಸಿಗ್ತಾವ. ಅದನ್ನ ನೀವು ಕಲಿಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಬಂದೈತೆ ಅಂತಂದ್ ಹೇಳಿದ್ರೆ, ನೆಕ್ಸ್ಟ್ ಕ್ವಶನ್ ಏನ್ ಬಂದೈತೆ ಅಂತಂದ್ ಹೇಳಿದ್ರ ಜಸ್ಟ್ ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ, ಯಾವ್ಯಾವ ಸ್ಪಿಯರ್ಗಳು ಅಂತಂದ್ ಹೇಳಿ. ನೆಕ್ಸ್ಟ್ ಕ್ವಶನ್ ಏನ್ ಬಂದೈತೆ ಅಂತಂದ್ ಹೇಳಿದ್ರೆ ICC 2023ರ ODI ಒಳಗಡೆ ಯಾವ ಪ್ಲೇಯರು ಅತಿ ಹೆಚ್ಚು ವಿಕೆಟ್ಸ್ ಗಳನ್ನ ತಗೊಂಡಿದ್ದಾರೆ ಅಂತಂದ್ ಹೇಳಿ ಕ್ವಶನ್ ಬಂದೈತೆ. ICC ಏನಂತಂದ್ ಹೇಳಿದ್ರೆ 2023ರ ODI ಒಳಗಡೆ ಅತಿ ಹೆಚ್ಚು ವಿಕೆಟ್ಸ್ ಗಳನ್ನ ಯಾರು ತಗೊಂಡಿದ್ದಾರೆ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಶಮಿ. ಯಾರು ತಗೊಂಡಿದಾರ? ಮೊಹಮ್ಮದ್ ಶಮಿ ಏನಂತಂದ್ ಹೇಳಿದ್ರೆ ಅತಿ ಹೆಚ್ಚು ವಿಕೆಟ್ಸ್ ಗಳನ್ನ ತಗೊಂಡಿದ್ದಾರೆ. ಇವಾಗ ಕ್ರಿಕೆಟ್ ಬಗ್ಗೆ ವರ್ಲ್ಡ್ ಕಪ್ ಆಗಿರ್ಬೋದು, T20 ಆಗಿರ್ಬೋದು, ಏನೇನ್ ನಿಮ್ಗ್ ಗೊತ್ತಾ ಅದೊಂದ್ ಏನಂತಂದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಎಲ್ರಿಗೂ ಯೂಸ್ ಆಗತ್ತ. ಬೇರೆಯವರು ಕೂಡ ಏನಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ತಾರ, ಅದು ನಿಮ್ಗೆ ಯೂಸ್ ಆಗತ್ತ ನೋಡ್ರಿ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ಬರೋದ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರೆ ಗಿಡ್ಡ ಮತ್ತು ಬಾಂಗ್ಡಾ. ಇಲ್ಲೇ ನೆನ್ಪಿಟ್ಕೊಂಡ್ಬಿಡ್ಬೇಕು. ಗಿಡ್ಡ ಮತ್ತು ಬಾಂಗ್ಡಾ ಅಂತಂದ್ ಹೇಳ್ಬಿಟ್ಟು 2 ಡ್ಯಾನ್ಸ್ ಗಳು ಬರ್ತಾವ. ಈ ಡ್ಯಾನ್ಸ್ ಗಳು ಫೋಕ್ ಡ್ಯಾನ್ಸ್ ಅಂತಂದ್ ಹೇಳಿ ಕರಿತೀವಿ. ಯಾವ ರಾಜ್ಯದಲ್ಲಿ ಕಂಡು ಬರ್ತಾವ ಅಂತಂದ್ ಹೇಳಿದ್ರೆ ಪಂಜಾಬ್ ಅಲ್ಲಿ ಆಚರಿಸುವಂತಹ ಡ್ಯಾನ್ಸ್ ಗಳಾಗಿದಾವ. ಗಿಡ್ಡ ಮತ್ತು ಬಾಂಗ್ಡಾ ಡ್ಯಾನ್ಸ್ ಅಂತಂದ್ ಹೇಳ್ತೀವಲ್ಲ ಅದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ತೆಲಂಗಾಣದ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ತೆಲಂಗಾಣದ ಏನಂತಂದ್ ಹೇಳಿದ್ರೆ ಮುಖ್ಯಮಂತ್ರಿ. ನೋಡ್ರಿ, ತೆಲಂಗಾಣ CM ಬಗ್ಗೆ ಕ್ವಶನ್ ಬಂದೈತೆ. ತೆಲಂಗಾಣ ಹೊಸ ರಾಜ್ಯವಾಗಿ ಯಾವಾಗ ಸ್ಥಾಪನೆ ಆಗತ್ತೆ? 2014ರಲ್ಲಿ ಆಂಧ್ರ ಪ್ರದೇಶ್ ಹೊಡೆದ್ಬಿಟ್ಟು. ಇಲ್ಲಿ ನೋಡ್ರಿ, ಈ ತರ ಏನಂತಂದ್ ಹೇಳಿದ್ರೆ ಇಲ್ಲಿ ಆಂಧ್ರ ಪ್ರದೇಶ್ ಇತ್ತು. ಈ ತರ ಏನಂತಂದ್ರೆ ಆಂಧ್ರ ಪ್ರದೇಶ್ ಇತ್ತು. ಇದು ಹೊಡೆದ್ಬಿಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶವಾಗಿ ರಚನೆ ಆಯ್ತು 2014ರಾಗ. ಸೊ ಮೊದಲ CM ಯಾರಾಗಿದ್ದಾರೆ ಅಂತಂದ್ ಹೇಳಿದ್ರೆ K. ಚಂದ್ರಶೇಖರ್ ರಾವ್.
ಯಾರು? ಕೆ ಚಂದ್ರಶೇಖರ್ ರಾವ್ ಆಗಿದಾರ. ಅದಾದ ನಂತರ ಇವಾಗ ಯಾರಿದಾರ? ಎರಡನೇ ಮುಖ್ಯಮಂತ್ರಿ ಯಾರಿದಾರ ಅಂತಂದ್ ಹೇಳಿದ್ರ ರೇವಂತ್ ಇದಾರ. ಯಾರಿದಾರ? ರೇವಂತ್ ರೆಡ್ಡಿ ಅಂತಂದ್ ಹೇಳ್ತೀವಲ್ಲ, ರೇವಂತ್ ಅವ್ರಿದಾರ. ಸೊ ಇದ್ರ ಮೇಲೆ ಒಂದ್ ಕ್ವಶನ್ ಬಂದೈತೆ, ಕರೆಕ್ಟ್ ಆಗಿ ಗೊತ್ತಿಲ್ಲ ಏನ್ ಕ್ವಶನ್ ಅಂತಂದ್ ಹೇಳಿ, ಬಟ್ ಈ ಈ ಇಬ್ಬರ ಮೇಲೆ ಒಂದು ಕ್ವಶನ್ ಕಂಪಲ್ಸರಿ ಬಂದೈತೆ ಇವತ್ತು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಬಂದೈತೆ ಅಂತಂದ್ ಹೇಳಿದ್ರೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಬಂದೈತೆ. ಪಂಚವಾರ್ಷಿಕ ಯೋಜನೆಗಳ ಮೇಲೆ, ಅದರಲ್ಲೂ ಗ್ರೋತ್ ರೇಟ್ ಮೇಲೆ ಕ್ವಶನ್ ಬಂದೈತೆ. ಎರಡನೇ ಪಂಚವಾರ್ಷಿಕ ಯೋಜನೆಯ ಗ್ರೋತ್ ರೇಟ್ ಪ್ಲಾನ್ ಏನಿತ್ತು, ಗೋಲ್ ಏನಿತ್ತು ಅಂತಂದ್ ಹೇಳಿ, ಎಷ್ಟು ಪರ್ಸೆಂಟೇಜ್ ಡೆವಲಪ್ಮೆಂಟ್ ಆಗಬೇಕು, ಗ್ರೋತ್ ರೇಟ್ ಗೋಲ್ ಎಷ್ಟಿತ್ತು ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದಾರೆ. ಸೊ ನಾನು ಇವಾಗ ಅದ್ರ ಲಿಸ್ಟ್ ಅನ್ನ ಕೊಡ್ತೀನಿ ನೋಡ್ರಿ. ಫಸ್ಟ್ 5 year ಪ್ಲಾನ್ ಏನೈತಲ್ಲ, ಒಂದನೇ ಪಂಚವಾರ್ಷಿಕ ಯೋಜನೆದು ಟಾರ್ಗೆಟ್ ಎಷ್ಟಿತ್ತು, ಇದು ಗೋಲ್ ಅಂತಂದ್ ಹೇಳ್ತೀವಿ. ಟಾರ್ಗೆಟ್ ಎಷ್ಟಿತ್ತು? 2.9% ಮಾಡ್ಬೇಕಂತಂದಿತ್ತು, 3.6% ಆಗತ್ತೆ. ಎರಡನೇ ಪಂಚವಾರ್ಷಿಕ ಯೋಜನೆದು 4.5%. ನಮ್ದು ಆನ್ಸರ್ ಇವಾಗ ಏನು 4.5% ಗೋಲ್ ಇತ್ತು, ಬಟ್ ಅದ್ರ 4.3% ಆಗತ್ತ. ಅದಾದ್ಮೇಲೆ ಮೂರನೇ ಪಂಚವಾರ್ಷಿಕ ಯೋಜನೆದು 5.6% ಇತ್ತು, ಬಟ್ ಅದ್ರ 2.8% ಆಗತ್ತೆ. ತುಂಬಾ ಲೋಯೆಸ್ಟ್ ಆಗತ್ತೆ ಇದು. ರೀಸನ್ ಏನಂತಂದ ಹೇಳಿದ್ರೆ 1962ರಲ್ಲಿ ಇಂಡಿಯಾ ಚೀನಾ ಯುದ್ಧ, ಅದಾದ ನಂತರ 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುದ್ಧ. ಈ ಎರಡು ರೀಸನ್ ಇಂದ ಸೊ ಗ್ರೋತ್ ಆಗಂಗಿಲ್ಲ. ಆಮೇಲೆ ನಾಲ್ಕನೇ ಪಂಚವಾರ್ಷಿಕ ಯೋಜನೆದು 5.7 ಇತ್ತು, 3.3 ಆಗತ್ತ. ಆಮೇಲೆ ಐದನೇ ಪಂಚವಾರ್ಷಿಕ ಯೋಜನೆದು 4.4% ಇತ್ತು, ಬಟ್ ಅದರ 4.8% ಆಗತ್ತ. ಆರನೇದು 5.2% ಇತ್ತು, 6% ಆಗತ್ತ. ಸೊ ಈ ತರ ಏನಂತಂದ ಹೇಳಿದ್ರೆ ಎಲ್ಲಾನು ಕೊಟ್ಟಿದೀನಿ. ಸೊ ಅವುಗಳ ಲಿಸ್ಟ್ ಅನ್ನ ಬರ್ಕೊಡ್ರಿ ಒಂದ್ಸಾರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಂತಂದ್ ಕೇಳಿದಾರ? DPSP ಬಗ್ಗೆ ಕ್ವಶನ್ ಕೇಳಿದಾರೆ. ಯಾವ್ದ್ರ ಬಗ್ಗೆ? DPSP ಕ್ವಶನ್ಸ್ ಗಳನ್ನ ಕೇಳಿದಾರೆ. ಅಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ಯಾವ ಭಾಗದಲ್ಲಿ ಕಂಡು ಬರ್ತಾವ ಅಂತಂದೇಳಿ, ಯಾವ ಭಾಗದಲ್ಲಿ ಕಂಡು ಬರ್ತಾವ? 4ನೇ ಭಾಗದಲ್ಲಿ ಕಂಡು ಬರ್ತಾವ. ಎಷ್ಟನೇ ಭಾಗದಲ್ಲಿ? 4ನೇ ಭಾಗದಲ್ಲಿ ಕಂಡು ಬರ್ತಾವ. ಅದ್ರ ಜೊತೆಗೆ ಇದನ್ನು ನೆನ್ಪಿಟ್ಕೊಡ್ರಿ, ಆರ್ಟಿಕಲ್ 36ರಿಂದ ಹಿಡ್ಕೊಂಡು ಆರ್ಟಿಕಲ್ 51ವರೆಗೂ. ಸೊ ಆರ್ಟಿಕಲ್ 36ರಿಂದ ಹಿಡ್ಕೊಂಡು ಆರ್ಟಿಕಲ್ 51ವರೆಗೂ ಏನಂತಂದ ಹೇಳಿದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಬರ್ತಾವ. ಆಮೇಲೆ ಇದು ಯಾವ ದೇಶದಿಂದ ತಗೊಂಡಿದಾರ ಅಂತಂದ ಹೇಳಿದ್ರೆ ಐರ್ಲ್ಯಾಂಡ್ ದೇಶದಿಂದ. ಯಾವ ದೇಶದಿಂದ ಎರವಲು ಮಾಡ್ಕೊಂಡಿದಾರ? ಐರ್ಲ್ಯಾಂಡ್ ದೇಶದಿಂದ ಎರವಲು ಮಾಡ್ಕೊಂಡಿದಾರ. ಆಮೇಲೆ ಕ್ವಶನ್ ಆರ್ಟಿಕಲ್ 44 ಏನಂತಂದ್ ಹೇಳತ್ತಂದ್ರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತಂದ್ ಹೇಳ್ತೀವಿ. ಯೂನಿಫಾರ್ಮ್ ಸಿವಿಲ್ ಕೋಡ್, ಏಕರೂಪ ನಾಗರಿಕ ಸಂಹಿತೆ ಅಂತಂದ್ ಹೇಳಿ, ಏಕರೂಪ ನಾಗರಿಕ ಸಂಹಿತೆ ಅಂತಂದ್ ಹೇಳ್ತೀವಿ. ಅಂದ್ರೆ ಎಲ್ಲಾ ರಾಜ್ಯಗಳಲ್ಲಿ, ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಒಂದೇ ತರ ಕಾನೂನು, ಎಲ್ರಿಗೂ ಒಂದೇ ಕಾನೂನು ಅಂತಂದ್ ಹೇಳಿ ಬರ್ತೈತೆ ಆರ್ಟಿಕಲ್ 44. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನಂತಂದ್ ಕೇಳಿದಾರ? ಹಬ್ಬದ ಮೇಲೆ ಕ್ವಶನ್ ಅನ್ನ ಬಂದೈತೆ, ಚಿರೋಬೋ ಅಂತಂದ್ ಹೇಳಿ, ಚಿರೋಬಾ ಅಂತಂದ್ ಹೇಳಿ. ಈ ಹಬ್ಬ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರ ಅಂತಂದ್ ಹೇಳಿ, ಯಾವ ರಾಜ್ಯದಲ್ಲಿ ಅಂತಂದ್ ಹೇಳಿದ್ರೆ ಮಣಿಪುರ್ ರಾಜ್ಯದಲ್ಲಿ ಆಚರಿಸುವಂತಹ ಒಂದು ಹಬ್ಬವಾಗೈತೆ ಚಿರೋಬಾ ಅಂತಂದ್ ಹೇಳಿ. ಇದು ನಮ್ಗ ಈ ಸಾರಿ ಕ್ವಶನ್ಸ್ ಗಳು ಬಂದಿದಾವ. ಅದೇ ರೀತಿಯಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಸ್ಟೇಟ್. ಇಲ್ಲಿ ನೋಡ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸ್ಟೇಟ್ದು, ರಾಜ್ಯಗಳಲ್ಲಿ ಎಕ್ಸಿಕ್ಯೂಟಿವ್ ಅಂದ್ರೆ ಕಾರ್ಯಾಂಗದ ಅಧ್ಯಕ್ಷರು ಯಾರಾಗಿರ್ತಾರೋ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ, ಎಕ್ಸಿಕ್ಯೂಟಿವ್ ಹೆಡ್ ಆಫ್ ಸ್ಟೇಟ್ ಯಾರಾಗಿರ್ತಾರೋ? ಕಾರ್ಯಾಂಗದ ಅಧ್ಯಕ್ಷರು ಯಾರಾಗಿರ್ತಾರೋ? ಹೆಡ್ ಯಾರಾಗಿರ್ತಾರ? ಗವರ್ನರ್ ಆಗಿರ್ತಾರೆ. ಯಾರಾಗಿರ್ತಾರ? ಗವರ್ನರ್. ಹಂಗೆ ಸೇಮ್ ನಮ್ ದೇಶದ ಹೆಡ್ ಯಾರಾಗಿರ್ತಾರ? ಕಾರ್ಯಾಂಗದ್ದು ರಾಷ್ಟ್ರಪತಿಯವರಾಗಿರ್ತಾರ. ಬಟ್ ಆದ್ರೆ ಇವ್ರ ಏನಂತಂದ್ ಹೇಳಿದ್ರೆ ಮಾಡಂಗಿಲ್ಲ. ಸೊ ಇವ್ರ ಅಂಡರ್ ಏನಂತಂದ್ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಕೆಲಸ ಮಾಡ್ತಾರ, ಇವ್ರ ಅಂಡರ್ ಏನಂದ್ರ CM ಕೆಲಸ ಮಾಡ್ತಾರ. ಸೊ ಇದ್ರ ಮೇಲೆ ಒಂದ್ ಕ್ವಶನ್ ಇದ್ರಲ್ಲಿ ಬಂದೈತೆ. ಆಮೇಲೆ ಗವರ್ನರ್ ಆಗ್ಬೇಕಂತಂದ್ ಹೇಳಿದ್ರೆ ಎಷ್ಟು ವರ್ಷ ಇರ್ಬೇಕು? 35 ವರ್ಷ ಇರ್ಬೇಕು. ಅದು ಕ್ವಶನ್ಗಳು ಬಂದಿದಾವ. ಪ್ರೆಸಿಡೆಂಟು, ಆಮೇಲೆ ವೈಸ್ ಪ್ರೆಸಿಡೆಂಟು, ಆಮೇಲೆ ಗವರ್ನರು, ಇವರೆಲ್ಲ ಆಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ 35 ವರ್ಷ ಇರ್ಬೇಕು. ಆಮೇಲೆ ಲೋಕಸಭಾ ಆಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ ವಯಸ್ಸು 25 ಇರ್ಬೇಕು. ರಾಜ್ಯಸಭಾ ಸದಸ್ಯರಾಗ್ಬೇಕಂತಂದ್ ಹೇಳಿದ್ರೆ ಕನಿಷ್ಠ ವಯಸ್ಸು 30 ವರ್ಷ ಇರ್ಬೇಕು. ಆಮೇಲೆ ಗ್ರಾಮ ಪಂಚಾಯತಿ ಆಗ್ಬೇಕಂತಂದ್ ಹೇಳಿದ್ರೆ 21 ವರ್ಷ ಇದ್ರೆ ಸಾಕು. ಇದ್ರ ಮೇಲೆ ಕ್ವಶನ್ಸ್ ಗಳು ಬಂದಿದಾವ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಮ್ಮ ಹಲ್ಲುಗಳ ಮೇಲಿನ ಪರದೆ ಅಥವಾ ಹಲ್ಲುಗಳು ಏನಂದ್ರೆ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದಾವ ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಹಲ್ಲುಗಳಲ್ಲಿ ಎಲಾಮೆಲ್ ಅಂತಂದ್ ಹೇಳಿ ಬರುತ್ತೆ, ಸಾರಿ ಎನಾಮೆಲ್ ಅಂತಂದ್ ಹೇಳಿ ಬರುತ್ತೆ, ಎನಾಮೆಲ್. ಸೊ ಇದು ಯಾವ ವಸ್ತುವಿಂದ ಮಾಡಲ್ಪಟ್ಟೈತೆ ಅಂತಂದ್ ಹೇಳಿದ್ರೆ ಹಲ್ಲುಗಳು ಹೆಂಗ್ ಬೆಳ್ಳಗದಾವಲ್ಲ, ಸೊ ಅದಕ್ಕೋಸ್ಕರ ಕ್ಯಾಲ್ಸಿಯಂ ಎಲ್ಲೆಲ್ಲಿ ಕಂಡು ಬರುತ್ತಾ ಅಲ್ಲೆಲ್ಲ
ಸುಣ್ಣದಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತ ಅದಕ್ಕೆ ಬಿಳಿ ಇರುತ್ತ, ಹಾಲಿನಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತ ಅದಕ್ಕೆ ಹಾಲ್ ಬೆಳ್ಳಗಿರ್ತಾವ. ಅದಾದ ನಂತರ ಹಲ್ಲುಗಳಲ್ಲಿ ಕ್ಯಾಲ್ಸಿಯಂ ಕಂಡು ಬರ್ತಾವ, ಹಲ್ಲುಗಳು ಬಿಳಿ ಇರ್ತಾವ. ಆಮೇಲೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಕಂಡು ಬರುತ್ತ, ಅದಕ್ಕೋಸ್ಕರ ಮೂಳೆಗಳು ಕೂಡ ಬಿಳಿಯಾಗಿರ್ತಾವ. ನೋಡ್ರಿ ಎಲ್ಲಾ ಕಡೆ ಹೇಳ್ದೆ, ಹಲ್ಲುಗಳಲ್ಲಿ, ಮೂಳೆಗಳಲ್ಲಿ, ಹಾಲಿನಲ್ಲಿ, ಸುಣ್ಣದಲ್ಲಿ ಕಂಡು ಬರುವಂತಹ ಮೂಲ ವಸ್ತು ಯಾವುದು ಅಂತಂದ ಹೇಳಿದ್ರೆ ನಾವು ಕ್ಯಾಲ್ಸಿಯಂ ಅಂತಂದ್ ಹೇಳ್ತೀವಿ. ಯಾವುದು? ಕ್ಯಾಲ್ಸಿಯಂ. ಸೊ ನೆಕ್ಸ್ಟ್ ಕ್ವಶನ್ ಬಂದೈತೆ ಏನಂತಂದ್ ಹೇಳಿದ್ರೆ ಸಂಗೀತ ನಾಟಕ ಅಕಾಡೆಮಿ ಬಗ್ಗೆ. ನೋಡ್ರಿ ತುಂಬಾ ಡೀಪ್ ಆಗಿ ಕೇಳ್ಬಿಟ್ಟವನ. ಎಲ್ರು ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾರು ತಗೊಂಡಿದಾರ ಅಂತಂದ್ ಹೇಳಿದ್ರೆ ಇಲ್ಲಿ ಏನ್ ಕೇಳಿದಾನ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಯಾವಾಗ ಯಾರು ಸ್ಟಾರ್ಟ್ ಮಾಡಿದ್ರು ಅಂತಂದ್ ಹೇಳಿ. ಸೊ ಯಾರು ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಶಿಕ್ಷಣ ಸಚಿವಾಲಯದವರು 1952ರಂದು ಸ್ಥಾಪನೆ ಮಾಡ್ತಾರೆ. ಶಿಕ್ಷಣ ಸಚಿವಾಲಯದ ಅಂಡ್ರು ಇದು ಸ್ಥಾಪನೆ ಆಗತ್ತ. ಸೊ ಅದ್ರದ್ದು ಮೊದಲ ಅಧ್ಯಕ್ಷರು ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ PV ರಾಜಮನ್ನಾರ್. ಯಾರು? PV ರಾಜಮನ್ನಾರು. ಸೊ ಅದ್ರ ಮೊದಲ ಅಧ್ಯಕ್ಷರಾಗಿರ್ತಾರ. ಇದನ್ನ ಯಾರು ನಡೆಸಿ ಉದ್ಘಾಟನೆ ಮಾಡ್ತಾರ ಅಂತಂದ್ ಹೇಳಿದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು 1953ರಲ್ಲಿ ಸಂಸತ್ ಭವನದಲ್ಲಿ ನಡೆದಂತಹ ವಿಶೇಷ ಸಮಾರಂಭದಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನ ಉದ್ಘಾಟನೆ ಮಾಡ್ತಾರ. ಅವಾಗಿಂದ ಕೊಡಾಕ್ ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್? ಇಷ್ಟು ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಡ್ರಿ. ಲಾಸ್ಟ್ ಇಲ್ಲಿವರೆಗೂ ಅದರ್ಸ್ ವಿಡಿಯೋಗಳಲ್ಲಿ 4ನೇ ತಾರೀಕು 5ನೇ ತಾರೀಕು ನಡೆದಂತಹ ವಿಡಿಯೋಸ್ ಗಳಲ್ಲಿ ಉಳಿದಿರೋ ಥಿಂಗ್ಸ್ ಗಳನ್ನ ನಾನು ಡಿಸ್ಕಷನ್ ಮಾಡಿದ್ದೇನೆ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಯಾವ್ದ್ರ ಮೇಲೆ ಬಂದೈತೆ ಅಂತಂದ್ ಹೇಳಿದ್ರೆ ಋಗ್ವೇದದ ಮೇಲೆ ಬಂದೈತೆ. ಅವುಗಳನ್ನ 10 ಪುಸ್ತಕಗಳಾಗಿ ವಿಂಗಡಣೆ ಮಾಡಿದ್ರೆ ಅವುಗಳನ್ನ ನಾವು ಏನಂತ ಕರಿತೀವಿ? ಮಂಡಲಗಳನ್ನಾಗಿ ಹೇಳ್ತೀವಿ. ಅಂದ್ರೆ ಟೋಟಲ್ ಆಗಿ ಎಷ್ಟು ಮಂಡಲಗಳಿದಾವ? 10 ಮಂಡಲಗಳಿದಾವ. ಟೋಟಲ್ ಶ್ಲೋಕಗಳು ಎಷ್ಟಿದಾವ ಅಂತಂದ್ ಹೇಳಿದ್ರೆ 10,600 ಶ್ಲೋಕಗಳಿದಾವ. ಅವುಗಳನ್ನ ಮತ್ತೆ ಹೆಂಗ್ ಮಾಡ್ತಾರ ಅಂದ್ರೆ 1028 ಸ್ತೋತ್ರಗಳಾಗಿ ವಿಂಗಡಣೆ ಮಾಡ್ತಾರ, ಸಂಗ್ರಹ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಕೆಲವೊಂದು ಕ್ವಶನ್ಸ್ ಗಳು ಋಗ್ವೇದದ ಕಾಲದಲ್ಲಿ ಬಂದಿದಾವ. ಋಗ್ವೇದ ಅಂದ್ರೆ ಏನು? ಋಗ್ವೇದ ಅಂತಂದ್ ಹೇಳಿದ್ರೆ ಜ್ಞಾನವನ್ನ ಅರ್ಜಿಸ್ಕೊಳ್ಳೋದು, ಜ್ಞಾನದ ರಿಲೇಟೆಡ್ ಆಗಿರುವಂತಹ ಒಂದು ವೇದ ಋಗ್ವೇದ ಅಂತಂದ್ ಹೇಳಿ ನಾವು ಹೇಳ್ತೀವಿ. ಅದಾದ ನಂತರ ಇದು ಮೊದಲ ವೇದ ಅಂತ ಕೂಡ ಹೇಳ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಮೊದಲ ವೇದ ಅಂತಂದ್ ಹೇಳಿ ಕೂಡ ಕರಿತೀವಿ. ಈ ಋಗ್ವೇದದಲ್ಲಿ ಮುಖ್ಯವಾದಂತಹ ದೇವ್ರ ಯಾರಂತಂದ್ ಹೇಳಿದ್ರೆ ಇಂದ್ರ ಅಂತಂದ್ ಹೇಳ್ತೀವಿ. ಋಗ್ವೇದದ ಕಾಲದಲ್ಲಿ ತುಂಬಾ ಇಂಪಾರ್ಟೆಂಟ್ ದೇವ್ರ ಯಾರಂತಂದ್ ಹೇಳಿದ್ರೆ ಇಂದ್ರ. ಅದಾದ ನಂತರ ವರುಣ, ಅಗ್ನಿ, ಸೂರ್ಯ ದೇವರು ಬರ್ತಾರ. ಇದು ಇಂಪಾರ್ಟೆಂಟ್. ಇದನ್ನ ಕ್ವಶನ್ಸ್ ಗಳನ್ನ ಹಲವಾರು ಸಾರಿ ಕೇಳಿದಾರ. ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಬೇರೆ ಬೇರೆ ಥಿಂಗ್ಸ್ ಗಳು ಬರ್ತಾವ. ಬಟ್ ಇಷ್ಟೇ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಡ್ರಿ. ಆಮೇಲೆ ಋಗ್ವೇದ ಜ್ಞಾನಕ್ಕೆ ಸಂಬಂಧಪಟ್ಟು. ನೆಕ್ಸ್ಟ್ ಸಾಮವೇದ ಅಂತಂದ್ ಹೇಳಿ ಬರುತ್ತೆ. ಸಾಮವೇದ ಯಾವ್ದಕ್ ಸಂಬಂಧಪಡುತ್ತ? ಸಂಗೀತಕ್ಕ ಸಂಬಂಧಪಟ್ಟಂತಹ ಒಂದು ವೇದವಾಗೈತೆ. ನೆಕ್ಸ್ಟ್ ಇನ್ನೊಂದು ಬರೋದು ಅಥರ್ವಣ ವೇದ. ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಅಥರ್ವಣ ವೇದ. ಆಮೇಲೆ ಇನ್ನೊಂದು ಯಜುರ್ವೇದ. ನಿನ್ನೆ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದೀನಿ ಇವು ಎರಡು ಯಾವ್ದಕ್ ಸಂಬಂಧಪಡ್ತಾವ ಅಂತಂದ್ ಹೇಳಿ ನನಗ ನೀವು ಕಮೆಂಟ್ ಅನ್ನ ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ದಯಾನಂದ್ ಸರಸ್ವತಿ ಅವರು. ದಯಾನಂದ್ ಸರಸ್ವತಿ ಅವರು ಸ್ಥಾಪಿಸಿದಂತಹ ಒಂದು ದಯಾನಂದ್ ಸರಸ್ವತಿ ಅವರು ಒಂದು ಸಮಾಜವನ್ನ ಸ್ಥಾಪನೆ ಮಾಡ್ತಾರಲ್ಲ. ಸೊ ಅದು ಯಾವುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಅವ್ರು ಯಾವ ಸಮಾಜವನ್ನ ಸ್ಥಾಪನೆ ಮಾಡ್ತಾರ? ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ 1875ರಲ್ಲಿ. ಯಾವಾಗ? 1875ರಲ್ಲಿ. ಸೇಮ್ ಅದೇ ರೀತಿಯಾಗಿ ಹಲವಾರು ಕ್ವಶನ್ಸ್ ಗಳು ಬರ್ಬೋದಲ್ಲ. ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದವ್ರು ಯಾರಂತಂದ್ ಹೇಳಿದ್ರೆ ರಾಜಾರಾಮ್ ಮೋಹನ್ ರಾಯರ್ ಅಂತಂದ್ ಹೇಳ್ತೀವಿ. ಈ ರಾಜ ಅಂತ ಬಿರುದನ್ನ ಯಾರು ಕೊಡ್ತಾರಂದ್ರೆ ಅವ್ರಿಗೆ ಅಕ್ಬರ್, 2ನೇ ಅಕ್ಬರ್ ಅವ್ರ ಏನಂತಂದ್ ಹೇಳಿದ್ರೆ ಆ ಬಿರುದನ್ನ ಕೊಡ್ತಾರ. ಅದಾದ ನಂತರ ಆರ್ಯ ಸಮಾಜ ದಯಾನಂದ್ ಸರಸ್ವತಿ ಅಂತಂದ್ ಹೇಳಿದ್ವಿ. ಅದೇ ತರ ಪ್ರಾರ್ಥನಾ ಸಮಾಜವನ್ನ, ಸತ್ಯಶೋಧಕ ಸಮಾಜವನ್ನ ಯಾರು ಸ್ಥಾಪನೆ ಮಾಡ್ತಾರ ಅಂತಂದ್ರೆ ನಾನು ಕಮೆಂಟ್ಸ್ ಗಳನ್ನ ಹಾಕ್ರಿ. ಸೊ ಈ ರೀತಿಯಾಗಿ ಹಲವಾರು ಕ್ವಶನ್ಸ್ ಗಳು ಬಂದಿದಾವ. ಇವತ್ತಿನ ಎಲ್ಲಾ ಶಿಫ್ಟ್ ಗಳಲ್ಲಿ ಕೇಳಿರುವಂತಹ ಈ ಕ್ವಶನ್ಸ್ ಗಳು ನಾನು ಡಿಸ್ಕಷನ್ ಮಾಡಿದೀನಿ. ಇವುಗಳ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಡ್ರಿ. ಟೋಟಲ್ ಆಗಿ 4ನೇ ತಾರೀಕು 5ನೇ ತಾರೀಕು ಇವತ್ತಿಂದ ಹಿಡ್ಕೊಂಡು 6ನೇ ತಾರೀಕು ಎಲ್ಲಾನು ಒಂದ್ ಕಡೆ ನೋಟ್ಸ್ ಅನ್ನ ಬರ್ದಿಟ್ಕೊಂಡ್ರಲ್ಲ, ಎಲ್ಲಾನು ಗ್ಲಾನ್ಸ್ ಮಾಡ್ಕೊಂಡು ಇನ್ನೂ ಏನಾದ್ರು ಮಿಸ್ ಆಗಿತ್ತಂದ್ರೆ ಓದ್ಕೊಂಡು ಹೋಗ್ರಿ. ಆರಾಮಾಗಿ GK ಅನ್ನ ನೀವು ಸಾಲ್ವ್ ಮಾಡ್ತೀರಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.